ಎರಡು ವಸ್ತು ಎರಡು ವ್ಯಕ್ತಿಗಳು ಸೇರಿದ್ರೆ ಆಗುತ್ತೆ ಅಂತ ಹೇಳಿದ್ರು ಅಲ್ವಾ. ಯೋಗ ಮೀನ್ಸ್ ಕೂಡುವುದು, ಸೇರುವುದು, ಒಂದಾಗುವುದು, ಹೊಂದಾಣಿಕೆ ಅಂತ ಹೇಳಿದ್ರು ಸಂಸ್ಕೃತದಲ್ಲಿ. ಯೋಗ ಪತಂಜಲಿ ಯೋಗದ ಗುರುಗಳಿಂದಲೇ ಸ್ಟಾರ್ಟ್ ಆಗಿದ್ದು. ಪತಂಜಲಿ ಯೋಗದ ಗುರುಗಳು, ಪತಂಜಲಿ ಯೋಗದ ಗುರುಗಳೆಲ್ಲ ನೋಡಿದಿರಲ್ವಾ. ಪತಂಜಲಿಯಲ್ಲಿ ಯೋಗ ಮಾಡಿಸ್ತಾರೆ, ಕಣ್ಣು ಬಿಟ್ಟು ಮೆಡಿಟೇಷನ್ ಮಾಡ್ತಾರೆ, ಕಣ್ಣು ಮುಚ್ಕೊಂಡು ಮಾಡೋದಿಲ್ಲ. ಯೂಶಲಿ ಕಣ್ಣು ಮುಚ್ಚಿ ಮೆಡಿಟೇಷನ್ ಮಾಡಬೇಕು. ಓಕೆ, ಸೊ ಆಯಿತು. ಮನಸ್ಸಿನ ಬಗ್ಗೆ ಮಾತಾಡಿದ್ರು. ಮನಸ್ಸು, ಬುದ್ಧಿ, ಜೀವ ಅಲ್ವಾ ಎಲ್ಲ. ಮನಸ್ಸು ಒಂದೇನಾ ಎರಡ? ಒಂದೊಂದು ಪದದಲ್ಲೇ ಒಂದೇನಾ? ಒಂದು ಇಲ್ಲ. ನೀವು ಕೂತ್ಕೊಳ್ಳಿ ಮಂಜುಳಮ್ಮ ಅವರೇ, ಕೂತ್ಕೊಳ್ಳಿ. ಇನ್ನೂ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ಪರವಾಗಿಲ್ಲ. ಇನ್ನೂ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ. 2 ಮಂತ್ಸ್ ಅಂತನಾ? ಮನಸ್ಸು ಒಂದೇ. ಪದಗಳು ಯಾವುದು ಹಾಗಾದ್ರೆ? ಮೂರು ಪದಗಳು ಯಾವುದು? ಓ, ಅದು ಪದ. ಮನಸ್ಸು ಅನ್ನೋದಕ್ಕೆ ಮೂರು ಅಕ್ಷರಗಳ ಪದಗಳಲ್ಲ, ಅದು ಅಕ್ಷರಗಳು ಅಲ್ಲ. ಮನಸ್ಸು ಒಂದ ಎರಡ? ಮನಸ್ಸು ಅನ್ನೋ 3 ಅಕ್ಷರಗಳು ಸೇರಿ ಒಂದ ಎರಡ? 3? 2. ನಾನು 3 ಅಂತ ಹೇಳ್ತೀನಿ. 3 ಮನಸ್ಸು ಅಂತ ಹೇಳ್ತೀನಿ. ಯಾವುದು? ಕಾನ್ಶಿಯಸ್ ಮೈಂಡು, ಸಬ್ ಕಾನ್ಶಿಯಸ್ ಮೈಂಡು, ಸೂಪರ್ ಕಾನ್ಶಿಯಸ್ ಮೈಂಡು. ನಾವಿವಾಗ ಯಾವ ಮನಸ್ಸಲ್ಲಿರೋದು? ಸಬ್ ಕಾನ್ಶಿಯಸ್ ಮೈಂಡ್ಗೆ ಯಾವಾಗ ಹೋಗ್ತೀವಿ? ರಾತ್ರಿ ನಿದ್ದೆ ಮಾಡುವಾಗ ಸಬ್ ಕಾನ್ಶಿಯಸ್ ಮೈಂಡ್. ಸೂಪರ್ ಕಾನ್ಶಿಯಸ್ ಮೈಂಡ್ಗೆ ಯಾವಾಗ ಹೋಗೋದು? ಅದನ್ನು ದಾಟಿದ್ದು ಧ್ಯಾನ, ಮೆಡಿಟೇಷನ್ ಮಾಡುವಾಗ. ಇಲ್ಲ, ಸೂಪರ್ ಕಾನ್ಶಿಯಸ್ ಮೈಂಡ್ ಡೀಪ್ ಆಗಿರೋದು ಸಮಾಧಿಗೆ ಹೋಗ್ತೀವಾ? ಸಮಾಧಿಗೆ ಹೋಗ್ತೀವಾ? ಟ್ರೈ ಮಾಡಿದ್ರ? ಮೆಡಿಟೇಷನ್ ಮಾಡಿ ಸಮಾಧಿ. ಇನ್ನು ನಮ್ಗೆ ಅನುಭವ ಬಂದಿಲ್ಲ. ಆ ಸೂಪರ್ ಕಾನ್ಶಿಯಸ್ ಮೈಂಡ್ ಹೋಗೋದು ಯಾವಾಗ ಅಂದ್ರೆ, ಹಿಂದಿನ ಕಾಲದಲ್ಲಿ ಹೆಚ್ಚಿನ ಮನೆಗಳು ಅಷ್ಟು ಡೀಪಾಗಿ ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ಎಬ್ಬರಿಸಿದ್ರು ಎದ್ದೊಳ್ತಾ ಇರಲಿಲ್ಲ. ಆ ಸಮಯದಲ್ಲಿ ಆ ಸ್ಟೇಟನ್ನೇ ಸೂಪರ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳೋದು. ಓಕೆ, ಮನುಷ್ಯನಿಗೆ ಮನಸ್ಸು 3 ಅಂತ ಕನ್ಕ್ಲೂಷನ್ ಬಂತು. ಹೊರ ಮನಸ್ಸು, ಆಳ ಮನಸ್ಸು, ನಡು ಮನಸ್ಸು ಅಂತ ಮುಗೀತು ಅಲ್ವಾ. ಇನ್ನೊಂದು ಪದ ಭಾವನೆ ಅಂದ್ರೆ ಏನು ಅಂತ ಇನ್ನೊಂಚೂರು ಹೇಳ್ಬಿಡಿ. ವಾಟ್ ಮೀನಿಂಗ್ ಆಫ್ ದ ಭಾವನೆ? ಥಾಟ್ಸ್, ಫೀಲಿಂಗ್, ಭಾವನೆ. ಅದು ಅಂದ್ರೆ ಇಂಗ್ಲೀಷಲ್ಲೂ ಇದೆ. ಈಗ ಮನಸ್ಸು, ಮೈಂಡ್ ಇಂಗ್ಲೀಷ್, ಕನ್ನಡ ಅಲ್ವಾ. ಭಾವನೆ ಅಂದ್ರೆ ಥಾಟ್ಸ್ ಅಂಡ್ ಭಾವನೆ ಅಂತ ಹೇಳಿ ಕನ್ನಡದಲ್ಲಿ. ಸೊ ಈ ಭಾವನೆ ಅಂದ್ರೆ ಏನು? ಅನ್ಕೊಳ್ತೀವಿ, ಅದು ಭಾವನೆನಾ? ಹೌದು, ಏನ್ ಅನ್ಸುತ್ತೋ ಅದು ಭಾವನೆ. ಇದೆ ಯಾರು ಮಾತಾಡೋದು? ಇದೆ ಯಾರು ಮಾತಾಡೋದು? ಏನ್ ಅನ್ಸುತ್ತೋ ಅದು ಭಾವನೆ. ಅದು ಭಾವನೆ. ಸೀರೆ ಕೊಡ್ತೀವಿ, ಅಯ್ಯೋ ಇದು ಈ ಕಲರ್ ನನ್ನ ಹತ್ರ ಇಲ್ವಲ್ಲ, ಇದು ತಗೊಳ್ಳೋಣ ಅನ್ನೋ ಭಾವನೆ ಅನ್ಬೋಯ್ತು. ಸೊ ಬಂತು. ಅದೇ ಒಂದು ಲವ್ ಮಾಡೋ ಹುಡುಗ ಎಷ್ಟು ಚೆನ್ನಾಗಿದ್ದಾನಲ್ಲ ಅಂತ ಅಂದ್ಕೊಂಡ್ರೆ ಒಂದು ಭಾವನೆ ಅಲ್ವಾ. ಸೊ ಒಂದು ಫೀಲಿಂಗು ಅದು ಆಯಿತು. ಈ ಭಾವನೆ ಪಾಸಿಟಿವ್ ಆರ್ ನೆಗೆಟಿವ್ 2 ರೀತಿ ಇದೆ ಅಲ್ವಾ. ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಂದರೆ ಒಳ್ಳೇದು ಬರ್ಬೋದು, ಕೆಟ್ಟದ್ದು ಬರ್ಬೋದು. ಒಂದು ವ್ಯಕ್ತಿ ಅಥವಾ ವಸ್ತುನ ನೋಡಿದ್ರೆ ಒಳ್ಳೇದು ಬರುತ್ತೆ, ಕೆಟ್ಟದ್ದು ಬರುತ್ತೆ, ಹೌದಲ್ವಾ. ಸೊ ಒಳ್ಳೇದಂದ್ರೆ ಯಾವುದು, ಕೆಟ್ಟದಂದ್ರೆ ಯಾವುದು ನಮ್ಮ ಪ್ರಕಾರ? ಒಂದು ಆಟಿಟ್ಯೂಡ್ ನಮ್ಮದು ಕಣ್ಣಲ್ಲಿ, ಮೂಗಲ್ಲಿ, ಬಾಯಲ್ಲಿ ನಡ್ಕೊಂಡು ಬರೋ ರೀತಿಯಲ್ಲಿ ಎಲ್ಲ ಗೊತ್ತಾಗುತ್ತೆ. ಅದನ್ನು ಪಾಸಿಟಿವ್ ವೈಬ್ರೇಷನ್ ಅಂತೀವಿ. ಸೊ ಒಂದು ಒಳ್ಳೆಯದನ್ನ ನೆನೆಸೋದು, ಒಳ್ಳೆಯದನ್ನ ಮಾಡೋದು, ಒಳ್ಳೆಯದನ್ನೇ ಬಯಸೋದಕ್ಕೆ ಒಳ್ಳೆ ಮನಸ್ಸು, ಒಳ್ಳೆ ಪಾಸಿಟಿವ್, ಒಳ್ಳೆ ಭಾವನೆ ಅಂತ ಹೇಳ್ತೀವಿ. ಸೊ ಅದೇ ಥರ ನೆಗೆಟಿವಿಟಿ. ಸೊ ಯದ್ಭಾವಂ ತದ್ಭವತಿ ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ರು. ನಾವೇನನ್ನ ನೆನೆಸ್ತೀವೋ ಅದಾಗುತ್ತಂತೆ, ಹೌದಾ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಅರ್ಜುನ ನೀನೇನು ನೆನೆಸಿದ್ರು ಅದಾಗುತ್ತೆ, ನೆನೆಸು ಫಸ್ಟು. ಕೃಷ್ಣ ಏನು ಮಾಡ್ತಾ ಇದ್ದಂತೆ, ಅರ್ಜುನ ಬಂದರೆ ನನ್ನನ್ನು ಹೊಗಳಲ್ಲ, ಅರ್ಜುನನ್ನೇ ಹೊಗಳ್ತಾರೆ ಅಂತ ಹೇಳ್ತಾ ಇದ್ದಂತೆ. ಯಾಕೆ ಅವ್ರ ಮನಸ್ಸಿನ ಭಾವನೆ ಹೆಂಗೆ ಬಂತು ಅಂದರೆ, ಎಲ್ಲರೂ ಕೃಷ್ಣ ಇದ್ರೇ ಯುದ್ಧ ಮಾಡೋದು ಅಂತ ಅಲ್ವಾ. ಕೃಷ್ಣ ಇಲ್ಲ ಅಂದರೆ ಅರ್ಜುನ ಯುದ್ಧ ಮಾಡಲ್ಲ ಅಂತ ಭಾವನೆ ಇತ್ತು. ಅದಕ್ಕೊಂದ್ಸಲ ಕೃಷ್ಣ ಬರಲ್ಲ ಅಂತ ಹೇಳ್ಬಿಟ್ಟು ಕೃಷ್ಣ ಈಸ್ ಕಾನ್ಶಿಯಸ್ನೆಸ್ ಅಲ್ವಾ. ಆ ಕಾನ್ಶಿಯಸ್ನೆಸ್ ಗೊತ್ತಾಯ್ತು ಅವ್ರಿಗೆ. ಗೊತ್ತಾಗಿದ ತಕ್ಷಣ ಏನಾಯ್ತು, ಒಂದು ದಿವಸ ಕೃಷ್ಣ ನಾನು ಇವತ್ತು ಯುದ್ಧಕ್ಕೆ ಹೋಗೋದು ಬೇಡ ಅಂತ ನಿಂತಿದ ತಕ್ಷಣ ಏನಾಯ್ತು, ಅದು ಸೋಲೋ ಮೂಮೆಂಟ್ ಬಂದಾಗ ಕೃಷ್ಣ ಎಲ್ಲಿದೆಯಾ ಅನ್ನಂತೆ. ಆವಾಗ ಗಳಿಗೆಗೂ ನಿಮ್ಮ ಭಾವನೆಗಳನ್ನ ಚೇಂಜ್ ಮಾಡ್ತೀರಲ್ರಯ್ಯ ಮನುಷ್ಯರು ನೀವು ಅಂತ ಹೇಳಿದಾಗ, ಭಾವನೆಗಳು ಹೆಂಗೆ ಇಟ್ಕೊಳ್ತೀವೋ ಹಂಗೆ ಜೀವನ. ಅವರವರ ಭಾವನೆಗಳು ಅವರವರ ಜೀವನದ ಶಿಲ್ಪಿ ಅಂತ ಹೇಳ್ತಾರೆ.
ಯಾಕೆ ನಮಗೆ ರೋಗ, ಯಾಕೆ ನಮಗೆ ನೋವು, ಯಾಕೆ ದುಃಖ, ಯಾಕೆ ಮರಣ, ಮುಪ್ಪು ಬರೋದು ಯಾಕೆ, ನಮಗೆ ಜಾಸ್ತಿ ಬೇಗ ರಿಂಕಲ್ ಬರೋದು ಯಾಕೆ, ತುಂಬ ಯೋಚನೆ ಮಾಡಿ 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 ಊಟದ ಇದು ನಮಗೆ ಗೊತ್ತಿಲ್ಲ ಪ್ರೋಸೆಸ್ಸು. ಆದ್ದರಿಂದ ಅದು ಬಿಟ್ಟು ನಾವು ನೆನೆಸ್ತಕ್ಕಂಥ ಭಾವನೆಗಳು ಒಳ್ಳೇದಿದೆಯಾ ಕೆಟ್ಟದಿದೆಯಾ ಅದ್ರ ಮೇಲೆ ಡಿಪೆಂಡು ನಮ್ಮ ಚರ್ಮ ಎಲ್ಲನೂ. ಸೊ ಇಲ್ಲೊಂದು ಪದ ಕೊಟ್ಟಿರೋದು ಮಹರ್ಷಿಯವರು, ಊಟದಿಂದ ಸಪ್ತಧಾತುಗಳಾಗಿ ರಕ್ತರಸ, ಮಾಂಸ, ಮಜ್ಜೆ, ಮೂಳೆ, ಕೊಬ್ಬು, ಕೊನೆಯದಾಗಿ ಸೆಕ್ಷುವಲ್ ವೈಟಲ್ ಫ್ಲೂಯಿಡ್, ಓಕೆ, ವೀರ್ಯವಾಗಿ ಪರಿವರ್ತನೆ ಆಗುತ್ತೆ ಅಂತ. ಅಂದರೆ ನಾವು ತಿಂತಕ್ಕಂಥ ಆಹಾರ 7 ಧಾತುಗಳಾಗಿ ಸಪ್ತಧಾತುಗಳಾಗಿ ಈ ದೇಹ ಕನ್ವರ್ಟ್ ಆಗಿದೆ. ದೇಹ ಬಂದಿರೋದು ಯಾವುದರಿಂದ? ಊಟದಿಂದ ಅಂತ ಹೇಳಿದ್ವಿ, ಪಂಚಭೂತಗಳಿಂದ ಅಂತ ಹೇಳಿದ್ವಿ. ಪಂಚಭೂತಗಳು ಪಂಚೇಂದ್ರಿಯಗಳಾಗಿ ಪಂಚ ತನ್ಮಾತ್ರೆಗಳಾಗುತ್ತೆ. ಗೊತ್ತಲ್ವಾ? ಆಲ್ರೆಡಿ ನಮ್ಮೊಳಗಡೆನೂ ಪಂಚಭೂತಗಳಿದ್ದಾವೆ, ಹೊರಗಡೆನೂ ಪಂಚಭೂತಗಳಿದ್ದಾವೆ. ಪಂಚಭೂತಗಳೇನಾಗುತ್ತೆ? ಪಂಚ ಇಂದ್ರಿಯಗಳಿಗೆ ಬಂದು ಇಂದ್ರಿಯಗಳನ್ನು ನೋಡುತ್ತೆ, ಕೇಳುತ್ತೆ, ಸ್ಪರ್ಶ, ಅನುಭವ ಎಲ್ಲ ಆಗುತ್ತೆ. ಸೊ ಇದೆಲ್ಲ ಆದ್ಮೇಲೆ ತನ್ಮಾತ್ರೆಗಳಾದ್ಮೇಲೆ ನಮ್ಗೆ ಆ ಭಾವನೆ ಏನು ಅಂತ ಗೊತ್ತಾಗೋದು, ಹೌದಲ್ವಾ? ಸೊ ರುಚಿನ ಅನುಭವಿಸಿದ್ಮೇಲೆ ಇವತ್ತು ಎಷ್ಟು ಚೆನ್ನಾಗಿತ್ತಲ್ವ ಬಿಸಿಬೇಳೆಭಾತು, ಬಿಸಿಬೇಳೆಭಾತು ಆಗ್ತಿಂದೇ ಚೆನ್ನಾಗಿತ್ತು, ಇಲ್ಲಿ ಸ್ವಲ್ಪ ಟೇಸ್ಟ್ ಕಡಿಮೆ ಅಲ್ವಾ, ನಮ್ಮ ಭಾವನೆ ಹೆಂಗಿರುತ್ತೆ ನೋಡಿ. ಸೊ ಇದಾಯಿತು. ಆಮೇಲೆ ಯೌವನ ಕಾಪಾಡ್ಕೊಳ್ಳೋದು ಹೇಗೆ, ಮುಪ್ಪನ್ನ ಎದುರಿಸೋದು ಹೇಗೆ, ರೋಗ ಬಂದಿರೋ ಥರ ತಡೆಗಟ್ಟೋದು ಹೇಗೆ, ಮರಣನೂ ಮುಂದೂಡ್ಬೋದಾ? ಈ ಅಭ್ಯಾಸದಲ್ಲಿ ಯೋಗದಿಂದ ಮರಣನೂ ಮುಂದೂಡ್ಬೋದಾ? ಮಾಡ್ಬೋದಾ? ಮತ್ತೆ ನೀವೊಂದು ಪ್ರಶ್ನೆ ಕೇಳ್ಬೋದಲ್ವಾ, ಮಹರ್ಷಿಯವರು ಎಷ್ಟು ವರ್ಷಕ್ಕೆ ತೀರ್ಕೊಂಡ್ರು ಅಂತ ಕೇಳಿ ಅವ್ರ ಮರಣನ ಮುಂದೂಡ್ಬೋದಾಗಿತ್ತು ಅಂತ ಒಂದು ಪ್ರಶ್ನೆ ಕೇಳ್ಬೋದು. ಮನುಷ್ಯನಿಗೆ ಆಯಸ್ಸಿರೋದು 120 ವರ್ಷ. ಮನುಷ್ಯ 120 ವರ್ಷದಲ್ಲಿ ಈಗ ಬದುಕ್ತಾ ಇರೋದು 60ರಿಂದ 70 ಅನ್ಕೊಳ್ಳೋಣ. ಇನ್ನೂ ಚಿಕ್ಕ ವಯಸ್ಸಿಗೆ ಹೋಗ್ತಾ ಇದ್ದಾರೆ, ಅದೇ ಇಲ್ಲ 30ರಿಂದ 40 ಅಂತ ತಿಳ್ಕೊಳ್ಳೋಣ. ಸೊ ಹಾಗಾದ್ರೆ ಯಾಕೆ ಅಷ್ಟು ಬೇಗ ಸಾವು ಬರ್ತಾ ಇದೆ? ಅಂದ್ರೆ ಜೀವನದ ಶೈಲಿ ಪ್ರಕೃತಿಗೆ ವಿರುದ್ಧವಾಗಿದೆ. ಪ್ರಕೃತಿಗೆ ವಿರುದ್ಧವಾಗಿರ್ತಕ್ಕಂಥ ಜೀವನ ದೇಹನ ನಂಬಿಸಿ ಏನ್ ಮಾಡುತ್ತೆ ಗೊತ್ತಾ, ನೀನ್ ಯಾವ್ದ್ರಲ್ಲಿ ಕಳಿಸ್ಬೇಕು ಅದ್ರಲ್ಲಿ ಕಳಿಸ್ತೀನಿ ಹೋಗು ಅಂತ ಹೇಳಿ ಪ್ರಕೃತಿಗೆ ಗೊತ್ತು. ನೇಚರ್ ಈಸ್ ಫ್ಯೂಚರ್. ನೇಚರ್ಗೆ ಗೊತ್ತು ಈ ಮನುಷ್ಯ ಹೆಂಗಿದ್ದಾನೆ, ಇವನ್ ಭಾವನೆ ಹೆಂಗಿದೆ, ದೇಹ ಹೆಂಗಿದೆ ಅಂತ ನೇಚರ್ ಗೊತ್ತಿರೋದ್ರಿಂದನೇ ನಮ್ಮನ್ನ ತಿರುಗಿಸ್ತಾ ಇರೋದು. ಭೂಮಿ ಗಂಟೆಗೆ 1000 ವೇಗದ ಮೇಲೆ ಸುತ್ಕೊಂಡು ಬರ್ತಾ ಇರುತ್ತೆ ಗ್ರಾವಿಟೇಷನ್ ಫೋರ್ಸ್ ಇಂದ. ದೇಹ ಆಗಿರೋದು ಯಾವುದರಿಂದ? ಕೋಶಗಳಿಂದ. ಕೋಶಗಳಿಂದ ಸೆಲ್ಸ್ ಇಂದ ಬಾಡಿ ಕಟ್ಟಿದೆ ಅಲ್ವಾ? ಅದ್ರ ಒಳಗಡೆ ಅದಕ್ಕಿಂತ ಮುಂಚೆ ದೈವ, ಡಿವೈನ್ ಪವರ್, ಡಿವೈನ್ ಕಣಗಳು ಅಂದ್ರೆ ದೈವ ಕಣಗಳಿದ್ದಾವೆ. ಅಂದ್ರೆ ದೇವರಿಂದನೇ ನಾನು ಎಲ್ಲಿಂದ ಬಂದೆ ಅಂತಂದ್ರೆ ದೇವರಪ್ಪ, ದೇವರಿಂದ ನಾನು ಬಂದೆ ಅಂತ ಅಲ್ಲ. ತಂದೆ ತಾಯಿ 2 ಜೀವದಿಂದ ಜೀವರಸವಾಗಿ ಜೀವ ಕಣಗಳಾಗಿ ಅದು ಏನಾಗಿ ದೇಹವಾಗಿ ಮಾರ್ಪಾಟಾಗಿ ದೇಹನೇ ಏನ್ ಮಾಡ್ತು, ಕಣ್ಣೆಲ್ಲಿರ್ಬೇಕು, ಮೂಗೆಲ್ಲಿರ್ಬೇಕು ನೋಡಿ. ಅದಕ್ಕೆ ಎಷ್ಟು ಅರಿವಿದೆ. ಒಂದು ಲಿಕ್ವಿಡ್ ದ್ರವದಲ್ಲಿ ದೇಹ ಕಟ್ಕೊಂಡು ಮಾಂಸದ ಮುದ್ದೆಯಾಗಿ ಇಷ್ಟು ದೊಡ್ಡ ದೇಹವಾಗಿ ಪರಿವರ್ತನೆ ಆಗುತ್ತೆ. ಹಾಗಾದ್ರೆ ಆ ಕಾನ್ಷಿಯಸ್ನೆಸ್ ಅನ್ನೋದು ಎಲ್ಲಿದೆ? ಅರಿವು ಅನ್ನೋ ಪದ ಎಲ್ಲಿದೆ? ಈಗ ನಮ್ಗೆ ಅರಿವು ಬೇಕು. ಕಾಯಕಲ್ಪ ಮಾಡೋದ್ರಿಂದ ನಾವು ಆರೋಗ್ಯವಾಗಿರ್ತೀವ, ಮುಪ್ಪನ್ನ ಎದುರಿಸ್ತೀವ, ಮರಣನ ಮುಂದೂಡ್ಬೋದ ಅನ್ನೋ ಅರಿವು ಬೇಕು. ಅಂದ್ರೆ ಈ ಕಾನ್ಷಿಯಸ್ನೆಸ್ ಅರಿವು ಎಲ್ಲಿದೆ? ದಟ್ ಈಸ್ ವೀರ್ಯ, ಸೆಕ್ಷನ್, ವೈಟಲ್ ಫ್ಲೂಯಿಡ್ ಅಲ್ಲಿ ಇರೋದು ಅರಿವು. ಆಯ್ತು, ಜೀವ, ಜೀವಕಾಂತ. ಸೊ ಮೇಡಮ್ ಹೇಳ್ತಾ ಇದ್ರು ಜೀವ, ಜೀವಕಾಂತ. ನಾಟಕದಲ್ಲಿ ಪಾತ್ರ ಮಾಡ್ತಾರೆ, ಪ್ರಿಯೆ, ಕಾಂತೆ, ಕಾಂತ ಅಂತ. ಏನಾಗಂದ್ರೆ ಅಂದ್ರೆ ಜೀವನ ಕಾಂತೆ, ಪ್ರಾಣಕಾಂತೆ, ಜೀವಕಾಂತೆ. ಮನೇಲಿ ಕೆಲವರು ಈಗಲೂ ನನ್ನ ಜೀವಕಾಂತೆ ಮನೆಯಲ್ಲಿದೆ, ನನ್ನ ಜೀವಕಾಂತ ಮನೆಯಲ್ಲಿದ್ದಾನೆ ಹೇಳಲ್ವಾ? ಹೇಳ್ತಾರೆ ಇಲ್ವ? ಈಗ ಯಾರಾದ್ರೂ ತುಂಬಾ ಇಷ್ಟಪಟ್ರೆ ಏನ್ ಮಾಡ್ತೀವಿ ನಾವು? ನನ್ನ ಜೀವ ನೀನಂದ್ರೆ ನಂಗೆ ತುಂಬ ಇಷ್ಟ, ನೀನು ನನ್ನ ಜೀವ ಇದ್ದಂಗೆ, ಅಂದರೆ ಜೀವ ಇದ್ದಂಗೆ ಜೀವ ಅಂತ ಹೇಳ್ತಾರೆ. ಯಾಕಂಗೆ ಹೇಳ್ತಾರೆ ಅಂದರೆ ಆ 2 ಜೀವಗಳು ಮರ್ಜ್ ಆಗ್ಬಿಟ್ಟಿರುತ್ತೆ. ಓಕೆ, 2 ಜೀವಗಳು ಮರ್ಜ್ ಆಗಬೇಕು ಅಂದರೆ ಇದೇ ವೀರ್ಯದ ರಸದಿಂದನೇ ಮರ್ಜ್ ಆಗಬೇಕು, ಹೌದಾ? 2 ಜೀವಾತ್ಮಗಳು. ಯಾಕೆ ಗಂಡ ಹೆಂಡತಿ ಡಿವೋರ್ಸ್ ಆಗಲ್ಲ? ಆಗ್ತಾರೆ. ಗಂಡ ಹೆಂಡತಿ ವೀರ್ಯದಲ್ಲಿ ಅಂದರೆ ಸೆಕ್ಷುವಲ್ ಅವೇರ್ನೆಸ್ ಚೆನ್ನಾಗಿದ್ರೆ ಡಿವೋರ್ಸ್ ಆಗಲ್ಲ. ಈಗ ಹೋಗ್ತಾ ಇರೋದು ಇದರಿಂದಾನೇ ಹೋಗ್ತಾ ಇರೋದು. ಹಾಗಾದ್ರೆ ಇದ್ರ ಬಗ್ಗೆ ನಮ್ಗೆ ಅರಿಯಬೇಕು. ಯಾಕೆ ಜೀವನ ಹೆಂಗಿದೆ? ಯಾಕೆ ನನಗೆ ನೋವಾಗ್ತಾ ಇದೆ? ಯಾಕೆ ನನಗೆ ದುಃಖ ಆಗ್ತಾ ಇದೆ? ನನಗೆ ಇವತ್ತು ಮನಸ್ಸೇ ಸರಿ ಇಲ್ವಲ್ಲ, ಇವತ್ತು ಭಾವನೆ ಸರಿ ಇಲ್ವಲ್ಲ, ಯಾಕೋ ನಮ್ಮ ಸಂಸಾರನೇ ಚೆನ್ನಾಗಿಲ್ವಲ್ಲ ಅಂದರೆ ಇದೊಂದೇ ಪದದಿಂದ. ಸೊ ಈಗ ಪ್ರಾಕ್ಟಿಕಲ್ ಸೆಷನ್ ಅಂತ ತಿಳ್ಕೊಬೇಕಾಗಿರೋದು ಇದು ಒಂದೇ ಪದನ. ಈ ಪದ ಯಾರಿಗೆ ಬೇಕು ಅಂದರೆ 14 ವರ್ಷದ ಮೇಲ್ಪಟ್ಟು 120 ವರ್ಷ ಬದುಕೋ ಮನುಷ್ಯನಿಗೆ ಮಾತ್ರ ಬೇಕು. 14 ವರ್ಷದ ಮೇಲ್ಪಟ್ಟು ಯಾಕೆ ಅಂತಂದರೆ ಸೆಕ್ಷುವಲ್ ಜೀವರಸ ಎಲ್ಲಿಂದ ನಡು ನೆತ್ತಿಯಲ್ಲಿರ್ತಕ್ಕಂಥ ಜೀವರಸ ಮೂಲಾಧಾರಕ್ಕೆ ಇಳಿಯುತ್ತೆ. ಮೂಲಾಧಾರ, ಮೂಲ ಪ್ಲಸ್ ಜೀವ ಅಂದರೆ
ಮೂಲ ಪ್ಲಸ್ ಆಧಾರ, ಜೀವಕ್ಕೆ ಕೇಂದ್ರವಾಗಿರ್ತಕ್ಕಂಥದ್ದು ಜೆನೆಟಿಕ್ ಸೆಂಟರ್, ಬ್ಯಾಕ್ ಬೋನ್ ಎಂಡಲ್ಲಿ. ಇಲ್ಲಿರೋ ಸೆಕ್ಷುವಲ್ ವೈಟಲ್ ಫೀಲ್ಡ್ ಇಲ್ಲಿಗೆ ಕೆಳಭಾಗವಾಗಿ ಇಳಿದಿದ ತಕ್ಷಣ ಭಾವನೆಗಳು ಚೇಂಜ್ ಆಯಿತು. ಭಾವನೆ ಚೇಂಜ್ ಆಯಿತು. ಅಮ್ಮ ಚಿಕ್ಕ ಮಕ್ಕಳಲ್ಲಿ SSLCವರೆಗೂ ಮಕ್ಕಳಿಗೆ ಚಡೆ ಹಾಕ್ಕೊಳ್ತಾ ಬಂತು, ಆಮೇಲೆ ಲೂಸ್ ಏರ್ಬಿಡೋದು ಬಂತು. ಓಕೆ, ಆಮೇಲೆ ತದನಂತರ ಏನಾಯಿತು, ಸಂಕೋಚ ಪಡೋಕ್ಕೆ ಶುರುವಾಯಿತು. ಹೌದಾ? ಒಬ್ಬ ಅಮ್ಮನ ಮುಂದೆ ಬಟ್ಟೆ ಹಾಕ್ಕೊಳ್ತಾ ಇದ್ದಿದ್ದು ಮಗು, ಹೆಣ್ಮಗುನೇ ಆಗಲಿ, ಮತ್ತೆ ರೂಮು ಕ್ಲೋಸ್ ಮಾಡ್ಕೊಂಡು ಬಟ್ಟೆ ಹಾಕ್ಕೊಳ್ಳೋಕೆ ಶುರುವಾಯಿತು. ಯಾಕೆ? ಇಲ್ಲಿರೋ ಸೆಕ್ಷುವಲ್ ವೈಟಲ್ ಫ್ಲೂಯಿಡ್ಸ್, ಜೀವರಸ 14 ವರ್ಷ ಆಫ್ಟರು ಏನಾಯಿತು, ಬಿಫೋರ್ ಎಲ್ಲಿತ್ತು ಅದು ಇಬ್ಬರು ಮಕ್ಕಳನ್ನ ಮನೇಲಿ ಬಿಟ್ಬಿಟ್ಟು ಆ 2 ರೂಮ್ ಬಿಟ್ಬಿಟ್ಟು ಆ ರೂಮ್ ಮಾತ್ರ ಹೋಗ್ಬೇಡ, ಈ ರೂಮ್ ಮಾತ್ರ ಹೋಗಿ ಅಂತ ಹೇಳ್ತೀವಿ. ಒಂದು ರೂಮ್ ಹೋಗ್ಬಾರ್ದು ಅಂತ ಮಗು, ಇಬ್ಬರು ಮಕ್ಕಳಲ್ಲಿ ಒಂದು ಮಗು ಮೆಚುರಿಟಿ ಆಗಿರುತ್ತೆ, ಒಂದು ಮಗು ಮೆಚುರಿಟಿ ಆಗಿರಲ್ಲ. ಆಗ ಮೆಚುರಿಟಿ ಆಗಿರೋ ಮಗುಗೆ ಏನಿರುತ್ತೆ ಕುತೂಹಲ, ಆ ರೂಮಲ್ಲಿ ಏನಿದೆಯೋ ನೋಡ್ಬೇಕಲ್ವಾ ಅಂತ ಅನ್ನುತ್ತೆ. ಈ ಮೆಚುರಿಟಿ ಆಗದೆ ಇರೋ ಮಗು ಬೇಡ ಅಮ್ಮ ಹೇಳೋಗಿದ್ದಾರೆ, ನಾವು ಆ ರೂಮಲ್ಲಿ ಹೋಗ್ಬಾರ್ದು. ಯಾಕೆ? ಇದು ಜೀವರಸ ಅನ್ನೋದು ಅದಕ್ಕೆ ಮೇಲ್ಗಡೆ ಇತ್ತು, ಇದಕ್ಕೆ ಕೆಳಗಡೆ ಇದ್ದಿತ್ತು. ಅದಕ್ಕೆ ಕ್ಯೂರಿಯಾಸಿಟಿ ಜಾಸ್ತಿ ಬಂತು. ಸೊ ಒಂದು ಹೆಣ್ಮಗು ನಡ್ಕೊಂಡು ಹೋಗ್ತಿರುತ್ತೆ ರೋಡಲ್ಲಿ, ಅದನ್ನು ಹೊಗಳಿದ ತಕ್ಷಣ ಇಂಪ್ರೆಸ್ ಆಗುತ್ತೆ ಅಲ್ವಾ? ಇಂಪ್ರೆಸ್ ಯಾಕೆ ಆಗ್ತಾ ಅಂತಂದರೆ ಇದು ಮೇಲಿದ್ದು ಕೆಳಗಡೆ ಇಳಿದಿದೆ ಅಲ್ವಾ, ಇದಕ್ಕೆ ಚೇಂಜ್ ಆಯ್ತಲ್ವ. ಸೊ ರಾಸಾಯನಿಕ ವಸ್ತುಕ್ಕೆ ಯಾವಾಗ ಚೇಂಜ್ ಆಗ್ತಾ ಇರುತ್ತೋ ಆವಾಗ ಏನಾಗುತ್ತೆ, ಮಕ್ಕಳ ಭಾವನೆ ಅಷ್ಟೇ ಅಲ್ಲ, ಮನುಷ್ಯನ ಭಾವನೆ ಕೂಡ ಚೇಂಜ್ ಆಗ್ತಾ ಬರುತ್ತೆ. ಸೊ ಭಾವನೆಗಳನ್ನು ಹಿಡಿದಿಟ್ಕೊಳ್ಳೋದು ಹೇಗೆ? ಒಂದು ಸೊ ಸರಿ, ಇಲ್ಲಿ ಕಾಯ ಕಲ್ಪ ಯೋಗ. ಕಾಯ ಅಂದರೆ ದೇಹ, ಕಲ್ಪ ಅಂದರೆ ಮೀನ್ಸ್ ಕಲ್ಪ ಅಂದರೆ ಕಲ್ಪ ವೃಕ್ಷ ಅಂತ ಹೇಳಿ ಯಾವ್ದು ಕರಿತೀವಿ? ತೆಂಗಿನ ಮರ. ತೆಂಗಿನ ಮರ ಕಾಯಸ್ಸೆಷ್ಟು? 100 ವರ್ಷ. ಮನುಷ್ಯನಿಗೆ 100 ವರ್ಷ ಅಲ್ವಾ? ಅಂದರೆ ತೆಂಗಿನ ಮರದ ಥರ ಕಲ್ಪವೃಕ್ಷದಂಗೆ ನಮ್ಮ ಬದುಕು ನಡೆಸಬೇಕು ಅಂತ ಈ ಯೋಗ ಕೊಟ್ಟಿರೋದು. ಓಕೆ, ಯೋಗ ಅನ್ನೋದು ಒಂದು ಫಿಸಿಕ್ಸು, ಓಕೆ ಅಷ್ಟೇ. ಕಾಯ ಅನ್ನೋದು ಒಂದು ದೇಹ, ಇದು ಒಂದು ಔಷಧಿ ಅಲ್ಲ, ದೇಹಕ್ಕೆ ಬೇಕಾಗಿರ್ತಕ್ಕಂಥ ರಾಸಾಯನಿಕ ವಸ್ತುನ ತಗೊಳ್ಳೋದಕ್ಕೆ ಇದು ಔಷಧಿ ಮುಖಾಂತರ ಕೊಟ್ಟಿರ್ತಕ್ಕಂಥ ಸೆಷನ್ ಇದು. ಓಕೆ ಆಯಿತು. ಹಾಗಾದರೆ ಮನಸ್ಸಿನ ಬಗ್ಗೆ, ಭಾವನೆ ಬಗ್ಗೆ ತಿಳ್ಕೊಂಡ್ವಿ, ಊಟದಿಂದ ತಿಳ್ಕೊಂಡ್ವಿ, ಇಷ್ಟು ಧಾತುಗಳಾಗುತ್ತೆ ಅಂತ. ಯೌವನನ ಕಾಪಾಡ್ಕೋಬೇಕು ಅಂತಂದರೆ ಏನು ಮಾಡಬೇಕು ಅಂತ ಪ್ರಶ್ನೆ ಕೇಳ್ತೀನಿ. ಒಂದು ಏನು ಮಾಡಬೇಕು? ಹೆಂಗಾಗಿ ಇರಬೇಕು. ನಾನು ಹೆಂಗಾಗಿ ಇದ್ರೆ ಯಾಕೆ ವಯಸ್ಸು ಆಗ್ತಾ ಇರುತ್ತೆ ಅಂತಂದರೆ, ಒಂದು ಪದ ಕೊಟ್ಟರಲ್ಲಿ ಗುರುತ್ವಾಕರ್ಷಣೆ ಆಕರ್ಷಣೆಯಿಂದ ಏನಾಯಿತು, ಭೂಮಿ ಸುತ್ತಾ ಇರುತ್ತೆ, ಭೂಮಿ ಕಡೆ ಇರ್ತಕ್ಕಂಥ ಮಸಲ್ಸು ಕೆಳಗಡೆ ಹೇಳ್ಕೊಡುತ್ತೆ. ಅದಕ್ಕೆ ವಯಸ್ಸಾದವರು ಪಾರ್ಕಲ್ಲಿ ಕೂತ್ಕೊಂಡು ಮೇಲೆ ನೋಡ್ತಾರಂತೆ, ಅಯ್ಯೋ ಭಗವಂತ ನಾನು ಇನ್ನೂ ಕರ್ಕೊಂಡಿಲ್ಲ ಅಂತ. ಯಾಕೆ ಮೇಲೆ ನೋಡೋದು ಹೇಳಿ? ಜೀವ ಯಾವಾಗಲೂ ಮೇಲ್ಮುಖವಾಗಿರುತ್ತೆ, ಅದು ಎಳಿತಾ ಇರುತ್ತೆ. ಸೊ ಮಸಲ್ಸ್, ಬಾಡಿಯಲ್ಲಿರೋ ಮಸಲ್ಸ್ ಕೆಳಮುಖವಾಗಿ ಎಳಿತಾ ಇರುತ್ತೆ. ಮೇಡಮ್ ಒಂದು ಒಳ್ಳೆ ಉದಾಹರಣೆ ಕೊಟ್ಟರು. ಮನೆ ಕಟ್ಟಿರ್ತೀವಿ, ಮನೆ ಕಟ್ಟೋದಕ್ಕೆ ಮಧ್ಯದಲ್ಲಿ ಏನಾಗಬೇಕು? ಸಿಮೆಂಟ್ ಬೇಕು. ಈ ದೇಹದಲ್ಲಿ ಸಿಮೆಂಟ್ ಯಾವುದು ಸಿಮೆಂಟ್? ಅದನ್ನು ಒಂದು ಪದ, ಜೀವ. ಅದನ್ನೇ ವೀರ್ಯ ಅನ್ನೋದೇ ಜೀವ ಕಾಂತ ಶಕ್ತಿ. ಇದು ನಮ್ಮಲ್ಲಿ ಮಾತ್ರ ಇದೆಯಾ? ಪ್ರಪಂಚದಲ್ಲಿ ಮಾತ್ರ? ಪ್ರಪಂಚದಲ್ಲೂ ಇದೆಯಾ ಈ ಪದ? ಪ್ರಪಂಚಕ್ಕೆ ಮತ್ತೆ ಬೇರೆ ವರ್ಡ್ ಇರಬೇಕು. ಇದು ನಮ್ಮಲ್ಲಿರೋದಕ್ಕೆ ಜೀವಕಾಂತ ಶಕ್ತಿ ಅಂತ ಹೇಳ್ತೀವಿ. ಎನರ್ಜಿಗೆ ಇದನ್ನ ಜೀವಕಾಂತ ಶಕ್ತಿ ಅಂತ ಹೇಳ್ತೀವಿ. ಪ್ರಪಂಚಕ್ಕೆ ಒಂದು ಶಕ್ತಿ ಇದೆಯಲ್ಲ, ಅದನ್ನು ವಿಶ್ವಶಕ್ತಿ ಅಂತ ಹೇಳ್ತೀವಿ. ಓಕೆ, ವಿಶ್ವಕಾಂತ ಶಕ್ತಿ. ಕಾಂತ ಅಂತಲೂ ಇಲ್ಲಿ ಬರುತ್ತೆ, ಮ್ಯಾಗ್ನೆಟಿಸಮ್. ಓಕೆ, ಕಾಂತ ಶಕ್ತಿ ಅಂತ ಇದಕ್ಕೂ ಬಂತು. ಹಾಗಾದ್ರೆ ಇವೆರಡು ಬೇರೆನಾ? ಒಂದೇನಾ? ಹೆಂಗೆ ಹೇಳ್ತೀರಾ? ಒಂದೇ ಅಂತ ಹೆಂಗೆ ಹೇಳ್ತೀರಾ? ಇದು ವಿಶ್ವಶಕ್ತಿ ಅಂತೀವಿ. ಈ ವಸ್ತುಗೆ ಒಂದು ಶಕ್ತಿ ಇದೆ, ಈ ವಸ್ತುಗೆ ಒಂದು ಶಕ್ತಿ ಇದೆ. ಇದು ಮುಗ್ದೋದ್ಮೇಲೆ ಡಸ್ಟ್ಬಿನ್ ಆಗ್ತೀವಿ. ಓಕೆ, ನಾನು ಒಂದು ಉದಾಹರಣೆ ಕೊಡ್ತೀನಿ. ಇವೆರಡು ಒಂದೇನಾ ಬೇರೆನಾ ಅಂತ ಕರೆಕ್ಟಾಗಿ ಹೇಳ್ಬಿಡಿ. ಬೇರೆ ಬೇರೆನಾ? ಬೇರೆ ಬೇರೆ. ಬೇರೆ ಅಂದರೆ ಅದಕ್ಕೆ ಉದಾಹರಣೆ ಕೊಡ್ಬೇಕು, ಹೇಗೆ ಅಂತ. ಹೇಗೆ? ಜೀವಕಾಂತ ವಿಶ್ವಕಾಂತ. ಜೀವಕಾಂತ ಇಲ್ಲದೆ ವಿಶ್ವಕಾಂತ ಇಲ್ಲ, ವಿಶ್ವಕಾಂತ ಇಲ್ಲದೆ ಜೀವ. ನಾವು ಯಾವ್ದ್ರ ಮೇಲೆ ನಿಂತಿದ್ದೀವಿ? ಭೂಮಿ ಮೇಲೆ. ಭೂಮಿ ವಿಶ್ವಕಾಂತಕ್ಕೆ ಸೇರಿರೋದಲ್ವಾ? ಅಲ್ವಾ? ಹಾಗಾದ್ರೆ ಇವೆರಡು ಒಂದೇನೆ. ಈ ಪೆನ್ ಬೇರೆನಾ, ನಾನು ಬೇರೆನಾ? ನಾನು ಒಪ್ಪಲ್ಲ. ಇವಾಗ ನೀವೇನು ಹೇಳಿದ್ರು, ವಿಶ್ವಕಾಂತನೂ ಒಂದೇ ಜೀವಕಾಂತನೂ ಒಂದೇ ಇದ್ರಿ. ಈ ಪೆನ್ ಬೇರೆನಾ, ನಾನು ಬೇರೆ? ಜೀವ ಇಲ್ವಲ್ಲ? ಹೆಂಗೆ ಜೀವ ಇರೋದ್ರಿಂದ ಸರ್ ಬರೀತಾ ಇರೋದು? ಬರೆಯೋದು ನಿಂತಾದ್ಮೇಲೆ ಹೋಗ್ಬಿಡುತ್ತೆ, ಆಯ್ತಲ್ವಾ? ಇವೆರಡು ನಾನು ಇಟ್ಕೊಂಡಿದ್ದೀನಿ, ಇದು ಬೇರೆನಾ? ಈ ಮೈಗೂ ತಗೊಳ್ಳೋಣ, ಇದು ಬೇರೆನಾ, ನಾನು ಬೇರೆನಾ? ಒಂದೇ ಅಲ್ವಾ? ಇದನ್ನ ನಾನು ಇಟ್ಕೊಂಡಿದ್ದೀನಿ, ಅದು ನನ್ನ ಮಾತಾಡಿಸ್ತಾ ಇದೆ, ಎರಡು ಒಂದೇ.
ಈಗ ಇದನ್ನ ಸುಟ್ರೆ ಏನಾಗುತ್ತೆ? ಬೆಂಕಿ ಬರುತ್ತೆ. ಬೆಂಕಿಯಲ್ಲೇ ಸುಡೋದು ಬೂದಿ ಆಗುತ್ತೆ. ಬೂದಿ ಆಗುತ್ತೆ ಬೂದಿ ಆಗುತ್ತೆ. ಅಥವಾ ಮೆಲ್ಟ್ ಆಗುತ್ತೆ. ನನ್ನ ಸುಟ್ರೆ ಬೂದೆ. ನೀವು ಬೂದಿ ಆಗ್ತೀರಾ. ಆಗ ನಾನು ಇದು ಒಂದೇ ತಾನೆ, ಒಂದೇ. ಇದು ತಗೊಂಡು ಅಂದ್ರೆ ನಾನು ಬೇರೆ ಅಲ್ಲ, ಇದು ಬೇರೆ ಅಲ್ಲ, ವಸ್ತುಗಳು ಬೇರೆ ಅಲ್ಲ, ವ್ಯಕ್ತಿಗಳು ಬೇರೆ ಅಲ್ಲ, ನಾನು ನೀನು ಒಂದೇ. ಎಷ್ಟೋ ಸಾಹಿತ್ಯದಲ್ಲಿ ನೀವು ನೋಡ್ತಾ ಬನ್ನಿ, ಎಷ್ಟೋ ಸಾಹಿತ್ಯದಲ್ಲಿ ಬಾನಲ್ಲು ನೀನೇ, ಭೂಮಿಯಲ್ಲು ನೀನೇ, ಎಲ್ಲೆಂದು ನೀನೇ, ನನ್ನಲ್ಲು ನೀನೇ. ಅಲ್ಲಿ ಕಲ್ಪನಾ ಅನಂತನಾಗ್ ಕೇಳಿದ್ರು, ಬಾನಲ್ಲೂ ನೀನೇ, ಭೂಮಿಯಲ್ಲೂ ನೀನೇ, ಎಲ್ಲೆಲ್ಲೂ ನೀನೇ, ನನ್ನಲ್ಲೂ ನೀನೇ ಅಂತ. ಇಲ್ಲಿ ಯಾರನ್ನ ಹೇಳೋಣ? ಈಗ ಎಲ್ರಿಗೂ ಹೇಳ್ತಾ ಇದ್ದೀರಾ. ಇಲ್ಲ, ಬಾನಲ್ಲೂ ನೀನೇ ಅಂದ್ರೆ ದೈವ ಬಾನಲ್ಲೂ ಇದೆ, ಭೂಮಿಯಲ್ಲೂ ಇದ್ದಾನೆ, ನನ್ನಲ್ಲೂ ಇದ್ದಾನೆ, ನಿಮ್ಮಲ್ಲೂ ಇದ್ದಾನೆ, ಎಲ್ಲರೊಳಗಡೆನೂ ಇದ್ದಾನೆ ಅನ್ನೋ ಸತ್ಯನ ತಿಳಿಸ್ಕೊಟ್ಟೋದ್ರು ಸಾಹಿತ್ಯಕಾರರು. ಸಾಹಿತ್ಯನ ತಿಳ್ಕೊಂಡು ನಾವು ಹಾಡು ಹೇಳ್ಬೇಕೆ ಹೊರತು ಸಾಹಿತ್ಯ ಗೊತ್ತಂತೆ ಹಾಡು ಹೇಳ್ಬಾರ್ದು. ಒಂದೊಂದು ಪದದಲ್ಲೂ ಲಯ ಆಗಬೇಕು ಅಲ್ವಾ? ಸೊ ಒಂದು ಆಯ್ತು. ಈಗ ಯೌವನವಾಗಿರೋದಕ್ಕೆ ಏನ್ ಬೇಕು ಅಂತಂದ್ರೆ ಈ ವೀರ್ಯನ ಉಳಿಸ್ಕೋಬೇಕಲ್ವಾ? ಎಷ್ಟು ವರ್ಷದವರೆಗೂ ಇದು ಉತ್ಪತ್ತಿ ಆಗುತ್ತೆ ಅಂತ ಹೇಳಿದ್ರು ಮೇಡಮ್ ಹೇಳಿದ್ದು? ಎಷ್ಟು ವರ್ಷ ತನಕ? 45 ವರ್ಷದವರೆಗೂ ಇದು ಉತ್ಪತ್ತಿ ಆಗ್ತಾ ಇರುತ್ತೆ. 40 ವರ್ಷ ಆದ್ಮೇಲೆ ಉತ್ಪತ್ತಿ ಕಡಿಮೆ ಆಗುತ್ತೆ. 45 ವರ್ಷ ಆದ್ಮೇಲೆ ಉತ್ಪತ್ತಿ ಕಡಿಮೆ ಆದ್ಮೇಲೆ ಇದೇನಂತಾರೆ ಗೊತ್ತಾ? ಅಂದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಹೇಳ್ತಾರೆ. ಇದನ್ನ ನೀವು ಬ್ಯಾಂಕ್ ಬ್ಯಾಲೆನ್ಸ್ ನ ಎಲ್ಲಿ ತನಕ ಹೆಂಗಿಡ್ಬೇಕು? ನಾನಿರೋ ತನಕ ಇದು ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು, ನನಗೆ, ನನ್ನ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಅಂತ ಇಟ್ಟಿರ್ತೀರ. ಈಗ ಹಂಗೆಲ್ಲ ಇಲ್ಲ, ಮಕ್ಕಳು ಮೊಮ್ಮಕ್ಕಳು ಅಂತ ನೋಡೋಣ, ನಮ್ಮ ಸದ್ಯಕ್ಕೆ ನನಗೋಸ್ಕರ ಇರಲಿ ಅಂತ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಟಿರ್ತೀನಿ. ಹಾಗಾದ್ರೆ ಈ ವೀರ್ಯ ಶಕ್ತಿ ನನಗೋಸ್ಕರ 100 ವರ್ಷ ನಾನು ಬದುಕಬೇಕು ಅನ್ನೋಗಿದ್ರೆ ನಾನು ಇದನ್ನ ಬ್ಯಾಂಕ್ ಬ್ಯಾಲೆನ್ಸ್ ತರ ಕಾಪಾಡ್ಕೋಬೇಕಲ್ವಾ? ಸೊ ಕಾಪಾಡ್ಕೊಳ್ಳೋದು ಹೇಗೆ? ಮುಪ್ಪನ್ನ ಎದುರಿಸೋದು ಹೇಗೆ? ಮುಪ್ಪು ಬಂದೇ ಇರೋ ತರ ಹೇಗೆ ಮಾಡ್ಕೋಬೇಕು? ಪ್ರತಿನಿತ್ಯ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕು. ಏನು? ಒಳ್ಳೆ ಭಾವನೆಗಳು, ಒಳ್ಳೆ ಆರೋಗ್ಯಕರ ಪದಾರ್ಥಗಳು ಊಟದಲ್ಲಿ, ಪಂಚಭೂತಗಳಿಗೆ ನಾವು ಮರ್ಜ್ ಆಗಬೇಕು, ಪಂಚಭೂತಗಳನ್ನ ಗೌರವಿಸ್ಬೇಕು. ಸೊ ಸ್ವಲ್ಪ ಸ್ವಲ್ಪ ಯೋಗ, ಕೈ ಕಾಲು ಕಣ್ಣು ಮೂಗು ಎಲ್ಲವೂ ಇದಾವಲ್ಲ ಅಂಗಗಳಿಗೆ ಸ್ವಲ್ಪ ಸ್ವಲ್ಪ ಯೋಗ ಮಾಡಿದ್ರೆ ಲೈಫ್ ಸ್ಟೈಲ್ ಚೇಂಜ್ ಆಯ್ತಾ? ಆಗುತ್ತಲ್ಲ ಮೇಡಮ್? ಆಗುತ್ತೆ. ಒಂದಾಯ್ತು. ಸೊ ಹಾಗಾದ್ರೆ ರೋಗಗಳನ್ನ ಬದ್ದೇ ಇರೋ ಥರ ತಡೆಗಟ್ಟಬಹುದು, ನಾವು ಆರೋಗ್ಯವಾಗೂ ಇರ್ಬೋದು, ಬರ್ತಕ್ಕಂಥ ರೋಗಗಳನ್ನ ಅವಾಯ್ಡು ಮಾಡ್ಬೋದು. ಇರ್ತಕ್ಕಂಥ ಆರೋಗ್ಯನ ಕಾಪಾಡ್ಕೊಂಡು ಹೋಗ್ಬೇಕು ಅಂತಂದ್ರೆ ಈ ವಿದ್ಯೆನ ಕಲಿತ್ರೆ ನಾವು ಯಾವಾಗ, ನಾನೊಂದು ಪದ ಹೇಳಿದೆ, 20 ವರ್ಷ ಆಯ್ತು ನಾನು ಟ್ಯಾಬ್ಲೆಟ್ ತಿಂದು, 20 ವರ್ಷದಿಂದ ನಾನು ಅಡ್ಮಿಟ್ ಆಗಿಲ್ಲ ಯಾವತ್ತು ಅಂತ. ಅದೇನಿದೆ ನೋಡೋಣ. ಒಂದು, ಮರಣ ಮುಂದೂಡಕ್ಕಾಗುತ್ತಾ? ಆಗಲ್ಲ. ಆಗಲ್ಲ. HP ಅಂತಂದ್ರೆ ಏನು? HP ನಮ್ಮ ಮನೆಗಳಲ್ಲೆಲ್ಲ ಇದೆ. HP ಗ್ಯಾಸ್. ಅದೇ HP ಅಂದ್ರೆ ಏನು ಅರ್ಥ? ಅದು ಹೈಡ್ರೋಜನ್, ಆರ್ಸ್ ಪವರ್ ಸರ್. ಆರ್ಸ್ ಪವರ್ ಅಲ್ವಾ? ಸೊ ಈ ಆರ್ಸ್ ಪವರ್ ಅಂತಂದ್ರೆ ಕುದುರೆಗೆ ಮಾತ್ರ ಕೊಟ್ಟಿದ್ದಾರಲ್ವಾ ಆರ್ಸ್ ಪವರ್? ಇನ್ನು ಯಾವುದೇ ಪ್ರಾಣಿಗಳಿಗಿಲ್ಲ ಅಲ್ವಾ? ಯಾಕೆ? ಅದು ತಿನ್ನುವಂತ ಆಹಾರ ಯಾವುದು? ಹುರುಳಿಕಾಳು, ಹುರುಳಿ ಹುಲ್ಲು. ಮತ್ ನಾವೇ ಹುರುಳಿಕಾಳು ತಿಂತಾ ಇಲ್ಲ? ನಾವೇ ತಿನ್ನೋದು ಹುರುಳಿ ಓಡಲ್ಲ, ಅದು ಓಡೋದೇ ಜೀವನ ಮಾಡ್ಕೊಳುತ್ತೆ. ಅಲ್ಲ, ನಾವು ತಿಂತಾ ಇಲ್ಲ ಅಂತ ಹೇಳಿ ಓಡೋದಲ್ಲ. ನಾವು ಪ್ರತಿನಿತ್ಯ ಹುರುಳಿಕಾಳು ಯಾರು ತಿಂತಾ ಇದ್ದೀರಾ? ಹುರುಳಿ ಕಾಳಲ್ಲಿರೋ ಅಷ್ಟು ಪವರ್ ಯಾವುದೇ ಆಹಾರ ಪದಾರ್ಥಗಳಲ್ಲಿ ಇಲ್ಲ. ಹಿಂದಿನ ಕಾಲದಲ್ಲಿ ಹಳ್ಳಿಗಳಲ್ಲಿ ಹುರುಳಿಕಾಳು ಸಾರು, ಹುರುಳಿಕಾಳು ಮೊಳಕೆ ಸಾರು, ಹುರುಳಿಕಾಳು ಬಸ್ಸಾರು ಹಿಂಗ್ ಮಾಡಿ ತಿಂತಾ ಇದ್ರು. ಇಷ್ಟಿದ್ರು ಕೂಡ ಅದಕ್ಕೆ ಎಷ್ಟು ಶಕ್ತಿ ಇದೆ ಗೊತ್ತಾ ಸರ್? ಇಷ್ಟೇ ಇರೋದು, ಇಷ್ಟು ನೊಣ ತಿನ್ನೇಲ್ಲ, ಇಷ್ಟಿಷ್ಟೇ ಇರೋದು. ಎಷ್ಟು ರಕ್ತ ಹಿಡ್ಕೊಂಡು ಹೋಗುತ್ತಲ್ವ? ಪಾಪ ಕುಡ್ಕೊಂಡು ಹೋಗ್ಲಿ ಒಂದಿಷ್ಟು ರಕ್ತ ಅಂತೀವಿ. ಒಂದು ಚೂರು ರಕ್ತ ತಯಾರಾಗೋದಕ್ಕೆ ಎಷ್ಟು ಬೇಕು ಗೊತ್ತಾ ಆಹಾರ? ಎಷ್ಟು ಬೇಕು? 48 ದಿನ ಬೇಕಂತ. 48 ಡೇಸ್ ಆಗ್ಬೇಕು ನಾವು ತಿನ್ನೋಕಂತ ಆಹಾರ. 1 kg ಆಹಾರ ಕೊಡ್ತೀನಿ ರಕ್ತ ಕೊಡಿ ಅಂತ ಯಾರಾದ್ರೂ ಕೊಡ್ತಾರ ಅಲ್ವಾ? 1 kg ಆಹಾರ ಹೋಗಿ 1 kg ರಕ್ತ ಕೊಡ್ತೀನಿ, ನಾನು 1 kg ವೀರ್ಯ ದ್ರವ ಕೊಡಿ ಅಂತ ಕೊಡ್ತಾರ? ಕೊಡಲ್ಲ. ಈ ಸೆಷನ್ ಯಾರಿಗೆ ಬೇಕು ಅಂತಂದ್ರೆ 14 ವರ್ಷದ ಮೇಲ್ಪಟ್ಟು ಮಕ್ಕಳಿಗೆ ಅವೇರ್ನೆಸ್ ಕೊಡುವಂತ ಒಳ್ಳೆ ಅದ್ಭುತವಾದ ಸೆಷನ್ ಇದು. ಮಕ್ಕಳಿಗೆ ಏನು ಗೊತ್ತಿಲ್ಲ, ಅವುಗಳಿಗೆ ಪುಸ್ತಕ ಒಂದು ಬಿಟ್ಟರೆ, ಅಮ್ಮ ಅಪ್ಪ ಪುಸ್ತಕ ಓದು 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 ಬಿಟ್ಟರೆ ಬೇರೆ ಅವೇರ್ನೆಸ್ ಯಾವುದೂ ಕೊಟ್ಟಿಲ್ಲ. HP ಆಯಿತು, ವಿಶ್ವಕಾಂತ ಜೀವಕಾಂತದ ಬಗ್ಗೆ ಆಯಿತು. ಈ ಆರ್ಸ್ ಪವರು ಕುದುರೆಗೆ ಯಾಕೆ ಅಷ್ಟೊಂದು ಶಕ್ತಿ ಅಂತಂದರೆ ಅದು ತಿನ್ನುವಂತಹ ಆಹಾರ, ನಾವು ತಿನ್ನೋ ಆಹಾರ ಪದಾರ್ಥಗಳು ಬೇರೆ. ಜೀವಕಾಂತದ ಶಕ್ತಿ ಬಗ್ಗೆ ಇನ್ನೊಂಚೂರು ಹೇಳ್ತೀನಿ.
ಇದಿಲ್ಲ ಅಂದರೆ ನಾವು ಅವ್ರು ಹೇಳಿದ್ರು ಸುಸ್ತು ಯಾಕಾಗುತ್ತೆ, ಯಾಕೆ ನಾವು ಮಲಗ್ತೀವಿ. 1 ಬಕೆಟ್ ಬಟ್ಟೆ ಹೋದ್ರೆ ಏನಾಗಲ್ಲ, 2 ಬಕೆಟ್ 3 ಬಕೆಟ್ ಬಟ್ಟೆ ಹೋದ್ರೆ ಆಯಾಸ ಆಗುತ್ತೆ, ಮಲಗ್ತೀವಿ. ಯಾಕೆ ಅಂದರೆ ಈ ಜೀವದಿಂದ ಬರ್ತಕ್ಕಂಥ ರಸ ಕಡಿಮೆ ಆಗಿರುತ್ತೆ, ಬಾಡಿ ನಿಶಕ್ತಿ ಆಗುತ್ತೆ, ಆವಾಗ ಏನಾಗುತ್ತೆ ನಾವು ಮಲಗ್ತೀವಿ. ಅದೇ ಥರನೇ ಪಂಚೇಂದ್ರಿಯಗಳಲ್ಲಿ ಬಹಳಷ್ಟು ಬೇಗ ಎನರ್ಜಿ ಲಾಸ್ ಆಗೋದು ಯಾವ ಅಂಗದಿಂದ? ಕಣ್ಣು. ಎಸ್, ಕಣ್ಣು. ಯಾಕೆ ಇನ್ನು ಉಳಿದಿರ್ತಕ್ಕಂಥದ್ರಲ್ಲಿ ಯಾಕೆ ಬೇಗ ಆಗಲ್ಲ? ಯಾವಾಗ ಕೆಲಸ ಮಾಡ್ತಾ ಇರ್ತದ ನೋಡ್ತಾನೆ. ಬೆಳಗ್ಗೆ ಬಿಟ್ಟರೆ ನಾವು ರಾತ್ರಿ ತನಕ ಅದನ್ನ ಮುಚ್ಚೋದೇ ಇಲ್ಲ ಅಲ್ವಾ? ಜ್ಞಾನಿಗಳು ಮಾತ್ರನೇ ಕಣ್ಣು ಮುಚ್ಚೋದು, ನಾರ್ಮಲ್ ಪೀಪಲ್ ಕಣ್ಣು ಮುಚ್ಚಲ್ಲ ಅಲ್ವಾ? ಸೊ ಯಾಕೆ ಅಂತಂದ್ರೆ ಈ ಒಂದು 5 ಪಂಚೇಂದ್ರಿಯಗಳಲ್ಲಿ ಎನರ್ಜಿನ ವೇಸ್ಟ್ ಮಾಡ್ಕೋಬಾರ್ದು ಅಂತ ಯಾಕೆ ಕೊಟ್ಟಿದ್ದಾರೆ ಅಂದರೆ, ಈಗ ನೋಡಿ ಚರ್ಮದಲ್ಲಿ ಎನರ್ಜಿ ಯಾವಾಗ ವೇಸ್ಟ್ ಆಗುತ್ತೆ? ಸೆಕ್ಷುವಲ್ ರಿಲೇಷನ್ಗೆ ಹೋದಾಗ 1 ಸಲ 2 3 ಅದಾದ್ಮೇಲೆ ಮಾಡಿದವಾಗ ಸುಸ್ತಾಗುತ್ತೆ ಅಲ್ವಾ? ಸೊ ಚರ್ಮದಲ್ಲಿ ವ್ಯಯ ಆಗುತ್ತೆ, ಮಾತಾಡಿದ್ರೆ ಜಾಸ್ತಿ ಅದು ವ್ಯಯ ಆಗುತ್ತೆ, ಜಾಸ್ತಿ ಸಂಗೀತ ಕೇಳೋದ್ರಿಂದನೂ ವ್ಯಯ ಆಗುತ್ತೆ. ಸಂಗೀತ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದೋ ಅಷ್ಟು ಎಫೆಕ್ಟಿವ್. ಕಿವಿಗಳಿಗೆ ಎಷ್ಟು ನಾವು ಕೇಳ್ತೀವೋ ಅಷ್ಟು ಡೇಂಜರು. ಯಾಕೆ ನಾವು ನಾರ್ಮಲ್ ಆಗಿ ಕೇಳೋದಕ್ಕೂ ಇದರಲ್ಲಿ ಕೇಳೋದಕ್ಕೂ ಅದರಲ್ಲಿ ಲಾಟ್ ಆಫ್ ಡಿಫ್ರೆನ್ಸ್. ಎಷ್ಟು ಎನರ್ಜಿ ವ್ಯಯ ಆಗುತ್ತೆ ಗೊತ್ತಾ ಇದರಲ್ಲಿ? ಒಂದು. ಆಮೇಲೆ ನೆಕ್ಸ್ಟು ಇದರಲ್ಲಿ ಮೂಗಲ್ಲಿ ಉಸಿರು ಹೇಳ್ಕೊಳ್ಳೋದು ಬಿಡೋದು. 1 ನಿಮಿಷಕ್ಕೆ ಎಷ್ಟು ಉಸಿರಾಟ ಆಡ್ತೀವಿ? 72 ಬಾರಿ ಉಸಿರಾಟ ಆಡ್ತೀವಂತೆ. ಸೊ ಆಮೇಲೆ ಎಷ್ಟು ವರ್ಷ? ಎಷ್ಟು ವರ್ಷ ಆಮೇಲೆ ಕರೆಕ್ಟಾಗಿ? 500 ವರ್ಷ. 500ರಿಂದ 600 ವರ್ಷ ಆಯಸ್ಸು. ಯಾಕೆ? ಮನುಷ್ಯನ ಸ್ಲೋ ಬ್ರೀತ್. 1 ನಿಮಿಷಕ್ಕೆ 2ರಿಂದ 3 ಬಾರಿ ಮಾತ್ರ ಉಸಿರಾಟ ಆಡೋದು. ಅದು ವಾಸ ಎಲ್ಲಿ? ನದಿ ದಡದಲ್ಲಿ ಇದ್ಕೊಂಡು ಅದಕ್ಕೊಂದು ನೆಂಡಿ ಬರಲ್ಲ, ಒಂದು ಕೆಮ್ಮು ಬರಲ್ಲ, ಒಂದು ಆಸ್ಪತ್ರೆಗೆ ಹೋಗಲ್ಲ, 500ರಿಂದ 600 ವರ್ಷ ಬದುಕ್ತಾ ಇದೆ ಅಂತಂದರೆ ಆಮೇಲೆ ಗ್ರೇಟ್ ಅಲ್ವಾ? ನಾವು ಆಮೆ ಥರ ಆಗಬೇಕು ತಾನೆ. ಆಮೆ ನಡೆಯೋದು ನೋಡಿದ್ದೀರಾ? ಮನುಷ್ಯನ ಒಂದೊಂದ್ಸಲಿ ಆಮೆ ಹೋಲಿಸ್ತೀವಲ್ಲ, ಆಮೆ ಥರ ನಡೀತೀವಲ್ಲ, ಬೇಗ ಆಮೆ ನಡಿಗೆ ಅಂತೀವಿ, ಜಿಂಕೆ ಥರ ಓಡು ಅಂತೀವಿ ಅಲ್ವಾ? ಸೊ ಆ ಥರ ಯಾಕೆ ಹೇಳ್ತೀವಿ ಅಂದರೆ ಅದರ ಆಯಸ್ಸನ್ನು ತಗೊಂಡೇ ನಾವು ಮಾಡ್ತಾ ಇರೋದು. ಒಂದು. ಎರಡನೇದು, ಸರಿ ಆಮೆ ಥರ ನಾವು 600 ವರ್ಷ ಬದುಕೋಕ್ಕಾಗುತ್ತಾ? ಇಲ್ಲ, ಇದುವರೆಗೂ ಆಗಿಲ್ಲ. ಯಾರನ್ನಾದ್ರೂ ನೀವು ಯಾವ್ದಾದ್ರು ಜ್ಞಾನಿಗಳು ಬದುಕಿರೋದು ಕೇಳಿದ್ದೀರಾ? ಬ್ರೀತ್ ಮಾಡಿದ್ರೆ ಡೀಪ್ ಬ್ರೀತ್ ಎಲ್ಲ ಸ್ವಲ್ಪ ಜಾಸ್ತಿ ಮಾಡಿ ಆ ಥರ ಯಾರನ್ನಾದ್ರೂ ನೀವು ಉದಾಹರಣೆ ಕೊಡ್ತೀರಾ? 500 ವರ್ಷ 500 ವರ್ಷ ನಮ್ಗೆ ಗೊತ್ತಿಲ್ಲ. ಇದಾರಂತೆ ಗೊತ್ತಿಲ್ಲ ಅಲ್ವಾ? ಸೊ ಒಂದು ಇದು ಅದಲ್ಲೈತಲ್ವಾ? ಮರಣನೂ ಕೂಡ ಮುಂದೂಡ್ಬೋದು ಅನ್ನೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಇದು ಬೆಳಗ್ಗೆ 5 ನಿಮಿಷ ಅಭ್ಯಾಸ ಪ್ರಾಕ್ಟಿಕಲ್ಲು, ಸಾಯಂಕಾಲ 5 ನಿಮಿಷ ಯಾರು ಮಾಡ್ತಾರೋ ಮರಣನ ಮುಂದೂಡ್ಕೊಂಡು ಹೋಗ್ಬೋದು. ಅಂದರೆ ಮನಸ್ಸು ನಾವು ಹೇಳಿದ ಮಾತು ಕೇಳೋಷ್ಟು ಬರುತ್ತೆ. ಮನಸ್ಸು ಹತ್ರ ಮಾತಾಡೋದನ್ನು ಕಲಿಬೇಕು ಫಸ್ಟು. ನಾವು ಮನಸ್ಸು ಹೇಳ್ದಂಗೆ ಕೇಳ್ತಾ ಇದ್ದೆ, ಮನಸ್ಸು ಹೇಳ್ದಂಗೆ ನಾವು ಕೇಳಬಾರ್ದು. ನಾನು ಹೇಳ್ದಂಗೆ ಮನಸ್ಸು ಕೇಳಬೇಕು. ನಾನು ಇವತ್ತು ನಾನು ಮೊಬೈಲಲ್ಲಿ ಧ್ಯಾನ ಮಾಡಬೇಕು ಅಂದರೆ ಮೊಬೈಲ್ನ ಆಫ್ ಮಾಡಿಬಿಟ್ಟಿರೋದಲ್ಲ, ನೀನು ಬರಬಾರ್ದು, ಯಾರ್ದೊಂದು ಕಾಲು ಬರಬಾರ್ದು ಅಂತ ಹೇಳ್ಕೊಟ್ಟು ಅದನ್ನು ಕಲ್ತ್ರೆ ಅದು ಕೇಳುತ್ತೆ. ಮೊಬೈಲು ನಮ್ಮ ಮಾತು ಕೇಳುತ್ತೆ, ಗೊತ್ತಿಲ್ಲ ನಮಗೆ. ಈ ಪೆನ್ನು ನಮ್ಮ ಮಾತು ಕೇಳುತ್ತೆ, ಈ ಮೈಕು ನಮ್ಮ ಮಾತು ಕೇಳುತ್ತೆ, ಹೌದಲ್ವಾ? ಅದು ಕೇಳೋಂಗಿಲ್ಲ. ಸೊ ಯೋಗ ಮಾಡೋದ್ರಿಂದ ದೇಹಕ್ಕೆ ಆರೋಗ್ಯ, ಧ್ಯಾನ ಮಾಡೋದ್ರಿಂದ ಮನಸ್ಸಿಗೆ ಆರೋಗ್ಯ. ಹೌದಾ? ಕರೆಕ್ಟಾ? ಮನಸ್ಸಿಗೆ ಆರೋಗ್ಯ ಬೇಕು ಅಂದರೆ ಧ್ಯಾನ ಮಾಡಬೇಕು. ಅಂದರೆ ಧ್ಯಾನ ಮಾಡ್ತಾ ಮಾಡ್ತಾ ಭಾವನೆಗಳು ಕಡಿಮೆ ಆಗುತ್ತೆ, ಮನಸ್ಸು ಪೀಸ್ಫುಲ್ ಹೋಗುತ್ತೆ ಅಂತ. ಸೊ ಜೀವಕ್ಕೆ ಏನು ಅಭ್ಯಾಸ? ಜೀವ, ಮನಸ್ಸು, ದೇಹ 3. ಈಗ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಜೀವ, ದೇಹ, ಮನಸ್ಸು 3 ಒಂದೇನಾ ಬೇರೆ ಬೇರೆ? 3 ಸೇರಿ ಒಂದು. ಒಂದೇ. ಒಂದೇ ಒಂದಾಗುತ್ತೆ ಅಲ್ಲ? ಕರೆಕ್ಟಾಗಿ ಹೇಳಿ. 3 ಒಂದೇನಾ ಬೇರೆ ಬೇರೆನಾ? 3 ಪದ ಇದೆ. ದೇಹ ಇದೆ, ಮನಸ್ಸಿದೆ, ಜೀವ. ಎಲ್ರಿಗೂ ಇದೆ ಅಲ್ವಾ ಮನಸ್ಸು? ಜೀವ ಎಲ್ರಿಗೂ ಇದೆ ಅಲ್ವಾ? ದೇಹನೂ ಇದೆ ಅಲ್ವಾ? ಹಾಗಾದ್ರೆ 3 ಒಂದೇನಾ ಬೇರೆ ಬೇರೆ? ಬೇರೆ ಬೇರೆ ಅಂದ್ರೆ ಏನು ಉದಾಹರಣೆ ಕೊಡ್ತೀರಾ? ದೇಹ ಬಂದು ಭೌತಿಕ, ಮನಸ್ಸು ಬಂದು ಮಾನಸಿಕ. ಪ್ರಾಣವಾಯು ಆಗೋದು ದೇಹ ಹೋಗುತ್ತೆ ಅಂತ ಪ್ರಾಣವಾಯು ಇರುತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ ಆತ್ಮಕ್ಕೆ ಸಾವಿಲ್ಲ, ದೇಹಕ್ಕೆ ಸಾವು ಅಂತ ಹೇಳಿದ್ದಾರೆ. ಆದ್ರೆ ಒಂದು ಮನಸ್ಸು ಅಂತಿತ್ತಲ್ಲ, ಅದೆಲ್ಲೋಯ್ತು? ಆತ್ಮ ಜೊತೆ ಹೋಯ್ತು. ಕರೆಕ್ಟಾ? ತಗೋಬೋದಾ? ಕರೆಕ್ಟ್, 100% ಕರೆಕ್ಟ್. ಅಂದರೆ ಒಂದು ಏರೋಪ್ಲೇನಲ್ಲಿ ಬರ್ಸ್ಟ್ ಆದರೆ ಏರೋಪ್ಲೇನ್ ಸುಟ್ಟರೂ ಕೂಡ ಏರೋಪ್ಲೇನ್ ಯಾವುದರಿಂದ ಸುಟ್ಟಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತಂತೆ. ಹೇಗೆ?
ಐದರ್ ಬಾಕ್ಸ್ ಬ್ಲಾಕ್ ಬಾಕ್ಸ್ ಆ ಬ್ಲಾಕ್ ಬಾಕ್ಸ್ ನೆನ್ಪಿಟ್ಕೊಳ್ಳಿ ಚೆನ್ನಾಗಿ. ಆ ಬ್ಲಾಕ್ ಬಾಕ್ಸ್ ನಮ್ಮಲ್ಲಿದೆ. ಅದ್ಯಾವುದು? ಆತ್ಮ. ನಮ್ಮಲ್ಲೊಂದು ಬ್ಲಾಕ್ ಬಾಕ್ಸ್ ಇದೆ. ಮೇಡಮ್ ಹೇಳಿದ್ದಾರೆ ಅವಾಗಲೇ ಪದ. ಮನಸ್ಸು. ತಳಿ ಕೇಂದ್ರ. ಈ ತಳಿ ಕೇಂದ್ರನೇ ಬ್ಲಾಕ್ ಬಾಕ್ಸ್. ಅಂದ್ರೆ ನಾವು ದೇಹ ಸುಟ್ಟರು, ಜೀವ ಹೊರಗಡೆ ಬಂದ್ರು, ಈ ತಳಿ ಕೇಂದ್ರದಲ್ಲಿ ಎಲ್ಲವೂ ಅಡಗಿರುತ್ತೆ. ಅಂದ್ರೆ ನಾವು ಸತ್ತೋದ್ರು ನಾವು ಸತ್ತ ಮೇಲೆ ಕರ್ಮ ಮುಗ್ದೋಗುತ್ತಲ್ವ, ಬಿಡು, ಕರ್ಮ ಮುಂದುವರಿಯುತ್ತೆ. ತಳಿ ಕೇಂದ್ರದಲ್ಲಿ ಪ್ರಿಂಟ್ ಆಗಿರುತ್ತೆ, ಅಚ್ಚೊತ್ತಾಗಿರುತ್ತೆ. ನಾನು ಯಾರಿಂದ ಬಂದೆ? ನನ್ನ ತಂದೆ ತಾಯಿ ಯಾರಿಂದ ಬಂದ್ರು? ಅವ್ರ ತಂದೆ ತಾಯಿ. ಎಷ್ಟು ಜನರೇಷನ್ ನೋಡಿದೀವಿ? ಈ ಮನುಷ್ಯ ಎಲ್ಲಿಂದ ಬಂದ? ನಾನು, ನನ್ನ ತಂದೆ ತಾಯಿ, ಅವ್ರ ತಂದೆ ತಾಯಿ, ಅವ್ರ ತಂದೆ ತಾಯಿ, ಅವ್ರ ಓಕೆ, 4 ಜನರೇಷನ್. ಮನುಷ್ಯ ಬಂದಿರೋದು 84 ಜೀವರಾಶಿಗಳಿಂದ. 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ, ತನ್ನದಲ್ಲ, ಆಸೆ ತರವಲ್ಲ, ಮುಂದೆ ಬಾಹುದಲ್ಲ. ದಾಸನಾಗು ವಿಶೇಷನಾಗು, ದಾಸನಾಗು ವಿಶೇಷನಾಗು. ಈ ಹಾಡು ಒಂದು ಕೇಳಿದ್ರೆ ಸಾಕು, ಅದರ ಅರ್ಥ ಎಷ್ಟಿದೆ ಗೊತ್ತಾ? ಯಾವ ಪ್ರಾಣಿಯಲ್ಲಿ ಈ ಜೀವ ಇತ್ತೋ, ಯಾವ ಪ್ರಾಣಿಯಿಂದ ನಾವು ಬಂದಿರೋ, ಹೌದು, ನಾವು ಯಾವ ಪ್ರಾಣಿಯಿಂದ ಬಂದಿರೋದು ನಮ್ಮನ್ನು ಸೂಚಿಸ್ತಾರೆ. ಮಾನವ. ಓಕೆ, ಇಲ್ಲ, 100% ಮಂಗನಿಂದ ಮಾನವ. ಆದ್ರೆ ಮಂಗನಿಂದ ಮಾನವ ಅನ್ನೋದಕ್ಕೆ ಇಲ್ಲಿ ಹೆಣ್ಣು ಗಂಡು 2 ಇದಾರಲ್ಲ, ಈ 2 ಪ್ರಾಣಿಗಳಿರ್ಬೇಕಲ್ವಾ? ಅದ್ಯಾವುದು? ಒಂದು 100% 2 ಜೀವಿ, ವಿಭಿನ್ನ ರೀತಿಯ ಜೀವಿ 2 ಸೇರಿ ಮರ್ಜಾಗಿ ಮಾನವನಾಗಿ ಬಂದಿರೋದು. ಹಾಗಾದ್ರೆ ವಿಭಿನ್ನ ಜೀವಿಗಳು ಯಾವುದು ಅಂದ್ರೆ, ಒಂದು ಮಂಗ, ಒಂದು ಸಿಂಹ. ಇದು ಸಿಂಹದಂತೆ ಗಂಡು, ಮಂಗನಂತೆ ಹೆಣ್ಣು. ಓಕೆ, ಇದು ತಿಳ್ಕೊಳ್ಳಿ. ಇದು ದೊಡ್ಡ ಸ್ಟೋರಿ. ಇದು ದೊಡ್ಡ ಸಬ್ಜೆಕ್ಟ್. ಮಾನವರಲ್ಲಿ ವಿಕಾಸ ಏಕೆ, ಮಾನವರಲ್ಲಿ ವ್ಯತ್ಯಾಸ ಏಕೆ, ಮಾನವನ ವಿಕಾಸ ಹೇಗಾಯ್ತು, ಇದು ವ್ಯತ್ಯಾಸ ತುಂಬಾ ಚೆನ್ನಾಗಿದೆ. ಒಂದು ಆಯ್ತು, ಅದನ್ನ ಮುಗಿಸೋಣ. ಸೊ ನಮ್ದು ತುಂಬಾ ಇದೆ ತಿಳ್ಕೊಳ್ಳೋದು. ಮಾನವ ಜನ್ಮ ಬಹಳ ಅಪರೂಪವಾದ ಜನ್ಮ, ಅದನ್ನ ಹಾಳು ಮಾಡ್ಕೋಬೇಡ್ರು ಹುಚ್ಚಪ್ರ ಅಂತ ಹೇಳಿ ಗುಂಡಪ್ಪ ಅವ್ರು ಬರೆದಿದ್ದಾರೆ. ಗುಂಡಪ್ಪ ಅವ್ರು ಪ್ರತಿ ಒಂದು ಲೈನಲ್ಲೂ ಮಾನವನ ಜನ್ಮಕ್ಕೆ ಸಂಬಂಧಪಟ್ಟಿದೆ. ಭಗವದ್ಗೀತೆ ಸಾರ ಮಾನವನ ಆತ್ಮಕ್ಕೆ ಸಂಬಂಧಪಟ್ಟಿದೆ. ಕುರಾನ್ ಮತ್ತೆ ಬೈಬಲ್ ಮಾನವನ ಜೀವ ಮತ್ತೆ ಮನಸ್ಸು ದೇಹಕ್ಕೆ ಸಂಬಂಧಪಟ್ಟಿರೋದು. ಆಧ್ಯಾತ್ಮಿಕದಲ್ಲಿ ಉಪನಿಷತ್ತುಗಳು, ವೇದಗಳು ಕೂಡ ನಮ್ಮ ಜೀವ ಮತ್ತು ದೇಹ ಮನಸ್ಸಿಗೆ ಸಂಬಂಧಪಟ್ಟಿರೋದು. ನಾನು ಅದು ಕಟ್ಟಾಯಿತು. ಜೀವ ಮನಸ್ಸು ದೇಹ 3 ಒಂದೇನಾ ಅಥವಾ ಇಲ್ವಾ? ಕಣ್ಮುಚ್ಚಿ ಮನೆಗೆ ಹೋಗಿ ಉಪ್ಪಿನ ಡಬ್ಬ ಎಲ್ಲಿದೆ ನೋಡಿ, ದುಡ್ಡೆಲ್ಲಿ ಇಟ್ಟಿದ್ದೀರ ನೋಡಿ, ಕಣ್ಮುಚ್ಚಿ. ಉಪ್ಪು, ಸಕ್ಕರೆ, ಖಾರ ಬಂತ, ಹೋಯ್ತಾ ಮನಸ್ಸು? ಮತ್ತೆ ಇಲ್ಲಿರಬೇಕಾಗಿತ್ತಲ್ಲ, ಅದ್ಯಾಕೆ ಅಲ್ಲೋಯ್ತು? ಅದೇ, ಅದಕ್ಕೆ ಮನಸ್ಸು ಬೇರೆ ಅಂತ ಗೊತ್ತಾಯ್ತಾ? ದೇಹದಿಂದ ಜೀವ ಹೋದ್ರೆ ಜೀವ ಬೇರೆ ಅಂತ ಗೊತ್ತಾಯ್ತಾ? ಹಾಗಾದ್ರೆ ಜೀವ ಮನಸ್ಸು ದೇಹ 3 ಬೇರೆ ಬೇರೆನೆ, ಆದ್ರೂ ಒಂದೇನೆ. ಅಟ್ಯಾಚ್ಮೆಂಟ್ ಡಿಟ್ಯಾಚ್ಮೆಂಟ್ ಅಂದ್ರೆ ಒಳಗಡೆ ಇದ್ದಾವೆ, ಇದ್ದು ಇಲ್ದಂಗಿದ್ದಾವೆ. ಅವುಗಳ ಕೆಲಸ ಮಾಡ್ಕೊತಾ ಇದ್ದಾವೆ. ನಾವು ಹಂಗಿರ್ತಾ ಇಲ್ಲ. ನಾವು ಸಂಸಾರದಲ್ಲಿ ಅಟ್ಯಾಚ್ಮೆಂಟ್ ಡಿಟ್ಯಾಚ್ಮೆಂಟ್ ಇರ್ತೀವ. ನನ್ನ ಗಂಡ, ನನ್ನ ಮಗು, ನನ್ನ ಇದು, ನಂದು. ಓಕೆ, ಅದಾಯ್ತು, ಅಲ್ಲಿ ನಿಲ್ಲಿಸಿದ್ವಿ. ಈ ದೇಹ ಮನಸ್ಸು ಜೀವ 3 ಒಂದು ಮಾಡಿ ಮಾಡುವಂತ ಅಭ್ಯಾಸನೇ ಕಾಯಕಲ್ಪ ಅಭ್ಯಾಸ. ಯೋಗ ದೇಹಕ್ಕಾಯ್ತು, ಧ್ಯಾನ ಮನಸ್ಸಿಗಾಯ್ತು, ಕಾಯಕಲ್ಪ ಅಭ್ಯಾಸ ಬಂದು ಜೀವಕ್ಕೆ. ಓಕೆ, ಜೀವ ದೇಹದಲ್ಲಿ ಚೆನ್ನಾಗಿ ಇರಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ನಾವು ಕಾಯಕಲ್ಪ ಅಭ್ಯಾಸ ಮಾಡಬೇಕು. ಹಾಗಾದ್ರೆ ಮರಣ ಮುಂದೂಡ್ಬೋದಲ್ಲ. ದೇಹದಲ್ಲಿ ಜೀವನ ಇಳಿಸ್ಬಿಟ್ಟು ನೀನ್ ಇಲ್ಲೇ ಇರು, ಎಲ್ಲೂ ಹೋಗ್ಬಾರ್ದು ಅಂತ ಹೇಳಿ ಇರಿಸ್ಬೋದಲ್ವ? ಎಷ್ಟು ದಿವಸ ಬೇಕಾದ್ರು ದೇಹಕ್ಕೆ ಶಕ್ತಿ ಇರೋವರೆಗೂ ಇರಿಸ್ಬೋದಲ್ವ? ಮಾಡೋಣ, ಹಾಗೆ ಮಾಡೋಣ. ಹಾಗಾದ್ರೆ ಈ ಒಂದು ಲಾಸ್ಟ್ ಈ ವೀರ್ಯದ ಶಕ್ತಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಲಾಸ್ಟ್ ಸೆಷನ್ ಹತ್ರ ಬಂದ್ವಿ. ಆ ಒಂದು ಇದು ಕುದುರೆ ಓಡೋದಕ್ಕೆ ಕಾರಣ ಆ ಫುಡ್ ಅಂತ ಹೇಳಿದ್ರಿ. ಕರೆಕ್ಟು, 100% ಅದ್ಕೊಂಡು. ಇನ್ನೊಂದು ಸೀಕ್ರೆಟ್ ಮೆಥಡ್ ಇದೆ. ಕುದುರೆ ಮನುಷ್ಯ ನದಿ ಆಗ್ತಾನೆ. ಅದು ಯಾರೋ ಜ್ಞಾನಿಗಳು ಹೇಳಿದ್ರು. ಅವರು ಬಂದು ಉತ್ತರ ಕರ್ನಾಟಕದವರು. ಮುದ್ದೆ, ನಿದ್ದೆ, ಲದ್ದಿ. ಮುದ್ದೆ, ನಿದ್ದಿ, ಲದ್ದಿ 3 ಚೆನ್ನಾಗಿದ್ರೆ ದೇಹ ಚೆನ್ನಾಗಿರುತ್ತೆ. ಕರೆಕ್ಟಾ?
ಈ ಮೂರು ನಾವು ಚೆನ್ನಾಗಿ ಇಟ್ಕೊಂಡಿದೀವ? ಇಲ್ಲ. ಮುದ್ದೆ ಕರೆಕ್ಟ್ ಟೈಮ್ಗೆ ಊಟ ಮಾಡ್ತಾ ಇಲ್ಲ. ಮುದ್ದೆನೇ ತಿನ್ನೋದಿಲ್ಲ ಕೆಲವರು. ಅವ್ರು ಹೇಳಿರೋದು ಊಟನೇ, ಮುದ್ದೆ ಅಂತಲ್ಲ, ಮುದ್ದೆ ಸರಿಯಾದ ಸಮಯಕ್ಕೆ ಮಾಡಲ್ಲ. ಲದ್ದಿ ಬರ್ತಾ ಇಲ್ಲ ಇವಾಗ, ಕಷ್ಟಪಟ್ಟು ಲದ್ದಿ ಆಗ್ತಾ ಇಲ್ಲ. 100% ಅಂದ್ರೆ ಲದ್ದಿ ಕುತ್ಕೊಂಡ ತಕ್ಷಣ ಈಸಿಯಾಗಿ ಬರ್ಬೇಕಂತೆ. ಯಾರಿಗೆಲ್ಲ ಬರ್ತಾ ಇದೆ? ಬರಲ್ಲ. ಈಸಿಯಾಗಿ ಬರ್ತಕ್ಕಂಥವ್ರಿಗೆ ಬಾಡಿ ಚೆನ್ನಾಗಿದೆ ಅಂತ ಅರ್ಥ. ಯಾರು ಕಷ್ಟಪಟ್ಟು ಮುಕ್ಕಿ 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 ಲದ್ದಿನ ಹಾಕ್ತಾರೋ ಅವ್ರ ಬಾಡಿ ಕೆಟ್ಟಿದೆ ಅಂತ. ಸೊ ಓಕೆನಾ, ಇದೊಂದು ತಿಳ್ಕೊಳ್ಳೋಣ. ಸೊ ಅದಾದ್ಮೇಲೆ ಮನುಷ್ಯ ನೋಡಿ, ಈಗ ಕುದುರೆಗಳು ಲದ್ದಿ ಹಾಕುತ್ತೆ, ಪ್ರಾಣಿ ಪಕ್ಷಿಗಳು ಮನುಷ್ಯರು ಲದ್ದಿ ಹಾಕುತ್ತಲ್ವಾ. ನಾವು ಇವಾಗ ನಮ್ಮನ್ನು ತಿಳ್ಕೊಳ್ಳೋಣ, ಅದು ಬೇಡ ನಮಗೆ. ಸೊ ಅದು ಹಾಕಿದ್ಮೇಲೆ ಅದೇನು ವಾಶ್ ಮಾಡ್ಕೊಳ್ಳಲ್ಲ, ನೀರಲ್ಲಿ ಹೋಗ್ಬಿಟ್ಟು ವಾಶ್ ಮಾಡ್ಕೊಳ್ಳಲ್ಲ, ನಾವು ಮಾತ್ರ ತೊಳ್ಕೊಂಡು ಬರೋದಲ್ಲ. ಸೊ ಆದ್ರೂ ಅವುಗಳು ಮಾಂಸ ಕಟ್ಕೊಂಡು ತಿಂದಾಗ ಎಷ್ಟು ರುಚಿಯಾಗಿ ಟೇಸ್ಟ್ ಮಾಡ್ತೀವಲ್ವಾ, ಕರೆಕ್ಟ್ ಅಲ್ವಾ? ಸೊ ನಾವು ತಿನ್ನೋದು ಇಷ್ಟು, ಹಾಕೋದಷ್ಟು, ಹೌದಾ? ಕರೆಕ್ಟಾ? ನಾವು ತಿನ್ನೋದು ಘಮ ಘಮ ಊಟ, ಆದ್ರೆ ಅಲ್ಲಿ ಮೂಗು ಇಟ್ಕೊಂಡು ಹೋಗೋದು. ಯಾಕೆ? ಯಾಕೆ? ಮನುಷ್ಯನ ದೇಹ ಅಷ್ಟು. ನಾವು ತಿನ್ನೋ ಎಷ್ಟು ಘಮಘಮಿಸಿ ತಿಂತಾ ಇರ್ತೀವಿ, ಆದ್ರೆ ಹೋಗ ಬಾತ್ರೂಮಲ್ಲಿ ಮೂಗು ಮುಚ್ಕೊಂಡು ಕೂತ್ಕೊಳ್ಳೋದು. ಅಂದ್ರೆ ನಮ್ಮ ಒಳಗಡೆ ಇದು ಬ್ರಹ್ಮಾಂಡ ಎಷ್ಟು ಕೆಟ್ಟಿದೆ ನೋಡಿ, ಇದೆಷ್ಟು ಕೆಟ್ಟಿದೆ ಈ ಬ್ರಹ್ಮಾಂಡ. ವರ್ಕ್ಶಾಪ್ ಕೆಟ್ಟಿದೆ. ಸೊ ಆಯ್ತು. ಸೊ ನಾವು ವಾಶ್ ಮಾಡ್ಕೊಳ್ಳೋವರೆಗೂ ಬರಲ್ಲ ಬಾತ್ರೂಮಿಂದ ಅಲ್ವಾ, ಅವಾಗ ಏನೋ ಒಂದೇ ಒಂದು ವೈಖರಿ ಮಾಡ್ತೀವಿ ನಾವು, ಏನ್ ಗೊತ್ತಾ? ಸೊ ಅದು ಕ್ಲಿಯರೆನ್ಸ್ ಮಾಡೋವರೆಗೂ ನಾವು ವಾಶ್ ಮಾಡ್ಕೊಳ್ಳಲ್ಲ ಅಲ್ವಾ. ಆ ಕ್ಲಿಯರೆನ್ಸ್ ಮಾಡ್ಕೊಳಕ್ ನೀವೇನ್ ಮಾಡ್ತೀವಿ ಅಂದ್ರೆ, ಮಜಲ್ನ ಆನಸ್ ಮಜಲ್ ಅಂತ ಕರಿತೀವಿ ಅದನ್ನ. ಆ ಆನಸ್ ಮಜಲ್ನ ಓಲ್ಡ್ ಮಾಡ್ತೀವಿ ಬಿಡ್ತೀವಿ ಅಲ್ವಾ, ಗೊತ್ತಾಯ್ತಾ? ಕಲ್ಪನೆ ಮಾಡ್ಕೊಳ್ಳಿ, ಅದು ಓಲ್ಡ್ ಮಾಡಿ ಬಿಡೋವಾಗ ಅದು ಕ್ಲಿಯರೆನ್ಸ್ ಆದ್ಮೇಲೆ ವಾಶ್ ಮಾಡ್ಕೊಂಡು ಬರ್ತೀವಲ್ವಾ. ಸೊ ನಾವು ಒಂದು ಅಮ್ಮಮ್ಮ ಅಂದ್ರೆ 10ರಿಂದ 15 ಬಾರಿ ಮಾಡ್ಕೊಂಡು ನಾವು ಅದನ್ನ ಎಂಡ್ ಮಾಡ್ತೀವಿ, ವಾಶ್ ಮಾಡ್ಕೊಂಡು ಬರ್ತೀವಿ. ಕುದುರೆ ಒಂದು ಸಲ ಲದ್ದಿ ಹಾಕಿದ್ಮೇಲೆ ಎಷ್ಟು ಸಲ ಮಾಡೋದದು? ಅಮ್ಮಮ್ಮ ಅಂದ್ರೆ ಅದು ಓಲ್ಡ್ ಮಾಡಿ ಬಿಡೋವಂಥ ಪ್ರಕ್ರಿಯೆ ಸುಮಾರು ಸಲ ಮಾಡ್ತಾನೆ ಇರುತ್ತಂತೆ. ದ ಸೀಕ್ರೆಟ್ ಆಫ್ ಮೆಥಡ್ ಕಾಯಕಲ್ಪ ಯೋಗ, ದ ಸೀಕ್ರೆಟ್ ಆಫ್ ಎನರ್ಜಿ, ದ ಸೀಕ್ರೆಟ್ ಆಫ್ ಆಯಸ್ಸು ವೃದ್ಧಿ ಆಗೋದು, ಆರೋಗ್ಯನ ಬರ್ತಕ್ಕಂಥ ಮೆಥಡ್ ಅದೇ ಜಾಗದಲ್ಲಿರೋದು. ಎಲ್ಲಿ? ಗುದದ್ವಾರದಲ್ಲಿ. ಓಕೆ, ಗುದದ್ವಾರದ ಮಾಂಸಖಂಡಗಳನ್ನು ಯಾರು ಹೋಲ್ಡ್ ಮಾಡಿ ಚೆನ್ನಾಗಿ ಬಿಡ್ತಾರೋ ಅವರಿಗೆ ಆಯಸ್ಸು ಜಾಸ್ತಿ, ಮುಪ್ಪು ಬರಲ್ಲ. ಸೊ ಮರಣನೂ ಮುಂದೂಡ್ಬೋದು. ಇದು ಸೀಕ್ರೆಟ್ ಆಫ್ ಮೆಥಡ್. ಈ ಸೀಕ್ರೆಟ್ನ ಮಾಡೋಣ, ಟ್ರೈನ್ ಮಾಡೋಣ. ಪ್ರತಿನಿತ್ಯ ನಾವು ದಿನಕ್ಕೆ ಒಂದ್ಸಲಿನೇ ಹೋಗೋದು ಬಾತ್ರೂಮ್ಗೆ. ಪ್ರಾಣಿಗಳು 3 ಸಲ ಹೋಗುತ್ತೆ. ಜಾಸ್ತಿ ತಿಂತಲ್ಲ, ನಮ್ಗಿಂತ ಜಾಸ್ತಿ ಪ್ರಾಣಿಗಳು ಊಟ ಮಾಡುತ್ತಾ? ಕಮ್ಮಿ. ಆದ್ರೂ ಯಾಕವು ಆ ತಕ್ಷಣಕ್ಕೆ ಊಟ ಮಾಡಿದ ತಕ್ಷಣ ಅಲ್ಲಿ ಹೋಗ್ತಾ ಇರುತ್ತೆ, ನಾವು ಯಾಕೆ ಹೋಗಲ್ಲ? ಅದು ಯಂತ್ರ ಫಾಸ್ಟ್ ಆಗಿದೆ, ಅದು ಮಿಕ್ಸಿ ಅಂದ್ರೆ ಪ್ರಾಣಿ ಗರಿವಿದೆ ಅಲ್ವಾ, ಮನುಷ್ಯನ ಗರಿವಿಲ್ವಾ? ಪ್ರಾಣಿಗೆ ಅಷ್ಟು ಗರಿವಿದೆ, ಮನುಷ್ಯನ ಗರಿವಿಲ್ಲ. ಹೌದು, ನಾನೊಂದು ಪ್ರಶ್ನೆ ಕೇಳ್ತೀನಿ, ಪ್ರಾಣಿಗಳ ಮನಸ್ಸಿದೆಯಾ ಇಲ್ವಾ? ಮನಸ್ಸಿದೆ, ಜೀವ ಇದೆ, ದೇಹವೂ ಇದೆ, ಆದ್ರೂ ಅವುಗಳಿಗೂ ಫೀಲಿಂಗ್ ಆಗುತ್ತೆ, ಅದಕ್ಕೆ ಅರಿವಿದೆ. ಪ್ರಾಣಿ ಒಂದು ಇರುವೆಗಿರೋ ಅರಿವು ನಮ್ಗಿಲ್ವಾ? ಇರುವೆ ಎಷ್ಟೋ ಕಿಲೋಮೀಟರ್ ದೂರದಲ್ಲಿ ಇದಾಗುತ್ತೆ, ಏನದು ಅಲ್ಲ, ಆ ಸ್ಮೆಲ್ಲು ಹಿಡಿಯುತ್ತೆ. ಒಂದು ಅಲೆಗಳು, ಸಮುದ್ರದ ಅಲೆಗಳು ಯಥೇಚ್ಛವಾಗಿ ಬರುವಾಗ, ಸಮುದ್ರದ ವೇವ್ಸ್ ಬರುವಾಗ ಇರುವೆ ಎಷ್ಟೋ ಕಿಲೋಮೀಟರ್ ದೂರದಲ್ಲಿ ಹೋಗಿ ಅಡಗುತ್ತಂತೆ, ಮನುಷ್ಯರು ಗೊತ್ತಿಲ್ಲ. ಆ ಅಲೆಗಳಲ್ಲಿ ಹೋಗಿ ಮುಳುಗಿ ಸಾಯ್ತಾನೆ ಅಲ್ವಾ? ಅಂದ್ರೆ ಕ್ರಿಮಿ ಕೀಟ ಪಕ್ಷಿ ಪ್ರಾಣಿಗಳಿಗಿರ್ತಕ್ಕಂಥ ಅರಿವು ಮನುಷ್ಯರಿಗಿಲ್ಲ. ಅಂದ್ರೆ ಮನುಷ್ಯ ಜೀವನದ ಶೈಲಿನ ಇನ್ನೂ ಬದಲು ಮಾಡ್ಕೊಂಡಿಲ್ಲ. ಹಿಂದಿನ ಕಾಲದ ಜೀವನ ಶೈಲಿಗೂ ಈಗಿನ ಕಾಲದ ಜೀವನ ಶೈಲಿಗೂ ವ್ಯತ್ಯಾಸ ಇಲ್ವಾ? ಹಿಂದಿನ ಕಾಲದಲ್ಲಿ ಬರೇ ಕಾಲದಲ್ಲಿ ನಡೀತಾ ಇದ್ವಿ, ಒಲೆಯಲ್ಲಿ ಹೋಗ್ತಾ ಇದ್ವಿ ನೋಡಿ. ಹಿಂದಿನ ಕಾಲದಲ್ಲಿ ಪ್ರತಿಯೊಂದು ಅಂಗಗಳನ್ನು ಉಪಯೋಗಿಸಿ ಕೆಲಸ ಮಾಡ್ತಾ ಇದ್ವಿ. ತಲೆ ಮೇಲೆ ಹಿಂಗೆ ಹೊತ್ಕೊಂಡ್ ಬರ್ತಾ ಇದ್ವಿ, ಬ್ಲಡ್ ಸರ್ಕ್ಯುಲೇಷನ್ ಭುಜಕ್ಕೆ ಬರ್ತಾ ಇತ್ತು. ಕಾಲಲ್ಲಿ ಬರೇ ಕಾಲಲ್ಲಿ ನಡೀತಾ ಇದ್ವಿ, ಕಾಲಲ್ಲಿ ಎನರ್ಜಿ ಬರ್ತಾ ಇತ್ತು. ಅಂದ್ರೆ 18 ತರಹದ ರಾಸಾಯನಿಕ ಅಂಶಗಳು ಒಳಗೊಂಡಿರ್ತಕ್ಕಂಥ ಮಣ್ಣಲ್ಲಿ ನಡೆದಾಗ ಆಕ್ಯುಪ್ರೆಷರ್ ಆಗ್ತಾ ಇತ್ತು. ಕಾಲಲ್ಲಿ ಎಲ್ಲ ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗ್ಲ್ಯಾಂಡ್ ಕಾಲಲ್ಲಿ ಇರೋದು ನಮ್ಗೆ ಗೊತ್ತಿದೆ. ಇವಾಗ ಕಿಡ್ನಿಯಿಂದ ಹಿಡಿದು, ಹಾರ್ಟಿಂದ ಹಿಡಿದು, ಬ್ರೈನಿಂದ ಹಿಡಿದು ಕಾಲಲ್ಲಿ ಇರೋದು ನಮ್ಗೆ ಗೊತ್ತಿಲ್ಲ. ಆಮೇಲೆ ಬ್ಲಡ್ ಸರ್ಕ್ಯುಲೇಷನ್ ಆಗೋದು ಕಾಲಿಂದ ತಲೆಗೆ ಹೊರತು ತಲೆಯಿಂದ ಪಾದಕ್ಕಲ್ಲ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ಸಿಂಕ್ ಕೆಳಗಡೆ ಇರುತ್ತೆ, ಮೇಲ್ಗಡೆ ಟ್ಯಾಂಕ್ ಇರುತ್ತೆ, ಟ್ಯಾಂಕ್ ಗತ್ತಿ ಒಳಗಡೆ ಕೊಳಾಯಿಗಳಲ್ಲಿ ಬರೋದು ಅಲ್ವಾ? ನಮ್ಮ ಪ್ರೊಸೆಸ್ ಹಾಗೇನೆ ನಡೆಯೋದು. ಮೇಲ್ಗಡೆ ಬಂದು ತಲೆಗೆ ಬಂದು ತಲೆಯಿಂದನೇ ಎಲ್ಲ ಅಂಗಗಳಿಗೆ ಬ್ಲಡ್ ಸರ್ಕ್ಯುಲೇಷನ್ ಪುನಃ ರಿಪೀಟ್ ಆಗೋದು. ಇದು ಯಾರಿಗೂ ಗೊತ್ತಿಲ್ಲ. ಸೊ ಆಯ್ತಾ,
ಡಾಕ್ಟರ್ನ ಕೊಟ್ಟು ಬ್ಲಡ್ ಸರ್ಕ್ಯುಲೇಷನ್ ಎಲ್ಲಿಂದ ಹೋಗುತ್ತೆ ಅಂದರೆ ತಲೆಯಿಂದ ಹೋಗುತ್ತೆ ಅಂತಾರೆ. ಮನಸ್ಸು ಎಲ್ಲಿದೆ ಅಂತಂದರೆ ಆರ್ಟ್ ಅಂತಾರೆ. ಮನಸ್ಸಿರೋದು ಬ್ರೈನ್ ಒಳಗಡೆ, ಮಿಡ್ ಬ್ರೈನ್ ಒಳಗಡೆ ಇರೋದು ಮನಸ್ಸು. ಸೊ ಅದಕ್ಕೆ ಬೇಗ ಕಣ್ಣೀರು ಬರೋದು, ಬೇಗ ಎಮೋಷನಲ್ ಆಗೋದು ನಮಗೆ ಅಂತ ಒಂದು. ಎರಡನೇದು ಬಂದು ಈ ಸೆಕ್ಷುವಲ್ ವೈಟಲ್ ಪೀರಿಯಡ್ ಮರಣ ಮುಂದೂಡುತ್ತಾ ಅಂತ ಇನ್ನೂ ರಿಸರ್ಚ್ ಮಾಡಿದಾರ ಡಾಕ್ಟರ್ಸು ಯಾರೂ ಮಾಡಿಲ್ಲ. ಸೊ ಹಾಗಾದರೆ ಇದನ್ನು ರಿಸರ್ಚ್ ಮಾಡಿದ್ದೆ ಡಾಕ್ಟ್ರು. ಅವರು ಕರೆಕ್ಟಾಗಿ ಮೆಡಿಷನ್ನ ಕೊಟ್ಟು ನೀನು ಆರೋಗ್ಯವಾಗಿರ್ತೀಯ, ಆನಂದವಾಗಿರ್ತೀಯ, ನೀನು ಮರಣನೂ ಕೂಡ ದಾಟಿ ಹೋಗಮ್ಮ ಅಂತ ಹೇಳಿ ಮೆಡಿಷನ್ ಬರ್ಕೊಡ್ತಾ ಇದ್ರು. ಆದರೆ ನಮಗೆ ಡಾಕ್ಟರ್ ಬರ್ಕೊಡ್ತಾ ಇರೋ ಮೆಡಿಷನ್ನು ಆಯಸ್ಸನ್ನು ಕಡಿಮೆ ಮಾಡುವಂಥದ್ದು, ಆರೋಗ್ಯ ಕ್ಷೀಣ, ಯಥೇಚ್ಛವಾಗಿ ಮಾತ್ರೆ ತಿಂತಾ ಇದ್ರೆ ಇರುತ್ತಾ ಈ ದೇಹ? ಒಂದೋಗಿ ಒಂದಾಗುತ್ತಲ್ವಾ ಅಲ್ವಾ? ಯಾರು ತುಂಬ ಮಾತ್ರೆ ತಿಂತಾನೋ ಅವರ ಆರೋಗ್ಯ ಪ್ರತಿಯೊಂದು ಅಂಗಗಳಲ್ಲೂ ಕೆಟ್ಟಿರುತ್ತೆ ಅಂತ ಅರ್ಥ. ಸೊ ಹಾಗಾದರೆ ಈ ಆರೋಗ್ಯವಾಗಿ ಇಟ್ಕೊಂಡು ಒಂದೇ ಒಂದು ಕಾಯಕಲ್ಪ ಅಭ್ಯಾಸದಿಂದ ಆರೋಗ್ಯವನ್ನು ಕಾಪಾಡಿಕೊಂಡು ಮನಸ್ಸನ್ನು ಶಾಂತವಾಗಿ ಇಟ್ಕೊಂಡು ಪ್ರಶಾಂತವಾಗಿ, ಅಂದರೆ ಒಂದು ಕಾಯಕಲ್ಪ. ಸರ್ವರೋಗಕ್ಕೂ ಔಷಧಿ ಯಾವುದು ಹೊರಗಡೆ? ಸರ್ವರೋಗಕ್ಕೂ ಅದು ಬರ್ಲಿಲ್ವಲ್ಲ, ಅದು ಸಾರಾಯಿ ಔಷಧಿ. ಸರ್ವರೋಗಕ್ಕೂ ಸಾರಾಯಿ ಮದ್ದು ಅಂತ ಹೇಳಿಕೊಟ್ರು. ಕರೆಕ್ಟೇ. ಡ್ರಿಂಕ್ಸ್ ಮಾಡಿದಂಗೆ ಯಾವುದು ಯೋಚನೆ ಇರಲ್ಲ. ಇರುತ್ತೆ ಸರ್? ಯೋಚನೆ ಇರಲ್ಲ. ಸರ್ವ ರೋಗಕ್ಕೂ ಹೇಳಿರೋದು, ಸರ್ವ ರೋಗಕ್ಕೂ ಅಂದ್ರೆ ಅವ್ನ ದೇಹದಲ್ಲಿ ಏನೇ ಕಾಯಿಲೆ ಇರಲಿ, ಮಾನಸಿಕವಾಗಿ ಏನೇ ಕಾಯಿಲೆ ಇರಲಿ, ಅವ್ನು ಡ್ರಿಂಕ್ಸ್ ಮಾಡ್ಕೊಂಡು ಆರಾಮಾಗಿ ಮಲಗ್ತಾನೆ. ಕಾಯಕಲ್ಪ, ಸರ್ವ ರೋಗಕ್ಕೂ ಕಾಯಕಲ್ಪ ಕಲಿತಂತಹ ವ್ಯಕ್ತಿ ಸರ್ವ ರೋಗಕ್ಕೂ ಔಷಧಿ ಇದೇನೆ. ಓಕೆ, ಇದೊಂದಾಯ್ತು. ಒಂದು. ಮೂರನೇದು ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಇದು 3 ಥರ ಇದೆ. ಒಂದು ಅಶ್ವಿನಿ ಮುದ್ರ, ಓಜಸ್ ಬ್ರೀತಿಂಗು, ಒಂದು ಎಕ್ಸಸೈಸ್. ಓಕೆ, ಅಭ್ಯಾಸ ಅಂತ. ಸೊ ಕಾಯಕಲ್ಪ ಯೋಗಕ್ಕೆ ಒಂದು ಡೆಮೋ ತೋರಿಸ್ಬಿಟ್ಟು ಅದನ್ನು ಮುಗಿಸೋಣ. ಅದಕ್ಕಿಂತ ಮುಂಚೆ ಇದನ್ನ ಹೇಳ್ಬಿಟ್ಟು ಆಮೇಲೆ ಪ್ರಾಕ್ಟಿಕಲ್ ಸೆಷನ್ ಹೋಗೋಣ. ಜೀವಕಾಂತ ಶಕ್ತಿ ಎಲ್ಲಿಂದ ಬಂತು ಅಂತಂದ್ರೆ ಊಟದಿಂದ. ಊಟ ಜೀರ್ಣಕ್ರಿಯೆಯಾಗಿ ಕೊನೆಯದಾಗಿ ಆಗೋದೇ ವೀರ್ಯನ ಯಾರು ಚೆನ್ನಾಗಿ ಕಾಪಾಡಿಕೊಂಡು ಕಾಂತಶಕ್ತಿನ, ಜೀವಕಾಂತ ಶಕ್ತಿ ಯಾವ್ಯಾವ್ದ್ರಲ್ಲಿ ವ್ಯಯ ಆಗುತ್ತೆ ಅಂತ ಹೇಳಿದ್ದಾರೆ ಹೇಳಿ? ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲದರಲ್ಲೂ ಪಂಚೇಂದ್ರಿಯಗಳು ವ್ಯಯ ಆಗ್ತಾನೆ ಇಲ್ಲ. ಈ ಜೀವಕಾಂತ ಶಕ್ತಿ ಚೆನ್ನಾಗಿ ಕಾಪಾಡ್ಕೊಂಡ್ಬಿಟ್ರೆ ಇದು ಚೆನ್ನಾಗಿರುತ್ತೆ. ಓಕೆ, ವೀರ್ಯ ಅಂದರೆ ಪರಿಶುದ್ಧವಾಗಿರುತ್ತೆ. ಯಥೇಚ್ಛವಾಗಿ ನಾವು ತಿನ್ನಂಥ ಆಹಾರ ಉತ್ಪತ್ತಿಯಾಗಿ ಅದು ಸೇವಾಗಿ ಉಳ್ಕೊಂಡಿರುತ್ತೆ. ಅಂದರೆ ಪ್ಯೂರಿಟಿ, ಅಂದರೆ ಇದು ಪ್ಯೂರಿಟಿ. ಕ್ವಾಲಿಟಿ, ಇದು ಕ್ವಾಂಟಿಟಿ ತುಂಬ ಚೆನ್ನಾಗಿರ್ಬೇಕು. ನಾವು ಅದು ಕುಕ್ಕರ್ ತರ್ತೀವಿ. ಕುಕ್ಕರ್ ತಂದಾಗ ಏನು ಮಾಡ್ತೀವಿ? ಒಳ್ಳೆ ಕ್ವಾಲಿಟಿ ಅಂತ ತರ್ತೀವ, ಲೋಕಲ್ ತರ್ತೀವ. ದುಡ್ಡಿಲ್ಲ ಅಂದರೆ ಕ್ವಾಲಿಟಿ ಕಡಿಮೆ, ದುಡ್ಡಿದೆ ಅಂದರೆ ಕ್ವಾಲಿಟಿ ತರ್ತೀವಲ್ವಾ? ಕುಕ್ಕರ್ ಅವಾಗ ಬಳಕೆ ಬರುತ್ತೆ ಅಷ್ಟೇ. ಸೊ ಆ ಥರ ಇದನ್ನೇನು ಮಾಡಬೇಕು? ಆ ವೀರ್ಯನ ಕ್ವಾಲಿಟಿ ಕ್ವಾಂಟಿಟಿ ನೋಡ್ಕೊಂಡು ಉಳಿಸ್ಕೋಬೇಕು, ಸೇವ್ ಮಾಡ್ಕೋಬೇಕು. ಸೇವ್ ಮಾಡೋದು ಹೆಂಗೆ? ಹಿಂದಿನ ಕಾಲದಲ್ಲಿ ಸೆಕ್ಷುವಲ್ ಅನ್ನೋದು ಒಂದು ದಂಪತಿಗಳು ಸೇರಿದ ಮೇಲೆ ಅದನ್ನು ಪ್ರಕ್ರಿಯೆನ ವ್ಯಕ್ತಪಡಿಸೋದಕ್ಕೋಸ್ಕರ ದಾಂಪತ್ಯ ಜೀವನ ಅಂತ ಮಾಡಿದ್ರು. ತಾಯಿ ಜೊತೆ ಮಾಡೋಕ್ಕಾಗಲ್ಲ, ತಂದೆ ಜೊತೆ ಮಾಡೋಕ್ಕಾಗಲ್ಲ ಅಂತ ತಾಯಿ ತಂದೆ ಏನು ಮಾಡಿದ್ರು? ಒಂದು ಹೆಣ್ಣನ್ನು ತಂದು ಕಟ್ಟಿದ್ರು. ಹೆಣ್ಣಿನ ಜೊತೆ ಸುಖ ಪಡಲಿ. ಇದು ಆನಂದ, ಇದು ಆನಂದನೇ ಅಲ್ವಾ? ಪರಮಾನಂದ ಆನಂದನೇ. ಅದು ಹೊರಗಡೆ ಹೋಗೋವಾಗ 14 ವಸ್ತುಗಳು, ತ್ಯಾಜ್ಯ ವಸ್ತುಗಳು ಹೊರಗಡೆ ಹೋಗ್ಬೇಕಂತೆ ಬಾಡಿಯಿಂದ. ಓಕೆ, ಕೆಮ್ಮು, ನೆಗಡಿ, ಆಮೇಲೆ ಶೀತ, ಕಿವಿಯಲ್ಲಿ ಇರ್ತಕ್ಕಂಥ ಗಲೀಜು, ಕಣ್ಣಲ್ಲಿ. ಸೊ ಈ ಥರ 14 ವಸ್ತುಗಳಲ್ಲಿ ವೀರ್ಯನು ಒಂದು ಹೊರಗಡೆ ಹೋಗಬೇಕು. ಅದು ಹೊರಗಡೆ ಹೋಗಲಿಲ್ಲ ಅಂದರೆ ಹಿಂದಿನ ಕಾಲದಲ್ಲಿ ಹುಚ್ಚರಾಗಿದ್ದಾರಂತೆ. ಅದು ನಮ್ಗೆ ಗೊತ್ತು. ಎಷ್ಟೋ ಜ್ಞಾನಿಗಳು ಇವಾಗ ಭಿಕ್ಷುಕ ನೋಡಿ, ಅವ್ನ ಮದುವೆ ಆಗಿರಲ್ಲ ಅಂತ ಇಟ್ಕೊಳ್ಳಿ, ಅವ್ನು ಹುಚ್ಚನೇ. ಯಾಕೆ ಹುಚ್ಚ ಅಂದರೆ ಅವನ ಆಹಾರ ಹೆಂಗೂ ಭಿಕ್ಷೆ ಬೇಡ್ಕೊಂಡು ತಿಂತಾನೆ, ಇದು ಯಥೇಚ್ಛವಾಗಿ ಇರುತ್ತೆ, ಅವ್ನಿಗೇನು ಮಾಡೋಕ್ಕಾಗಲ್ಲ, ಅವ್ನು ಹುಚ್ಚನಾಗಿರ್ತಾನೆ. ಒಬ್ಬ ಜ್ಞಾನಿಗಳು ಅಷ್ಟೇ, ಧ್ಯಾನ ಮಾಡ್ತಾ 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 ಕೆಲವೊಬ್ರು ಹುಚ್ಚರಾಗಿದ್ದಾರಂತೆ, ಇದು ಹೊರಗಡೆ ಹೋಗ್ತಾ ಇಲ್ಲ. ಸೊ ಅಂಥದ್ರಲ್ಲಿ ಸ್ವಾಮಿ ವಿವೇಕಾನಂದ ಕೂಡ ಒಬ್ಬರು. ನಿಮಗೆ ಗೊತ್ತಿರಲಿ. ಅದೇ ಥರದ್ರಲ್ಲೂ ಆದಿಶಂಕರಾಚಾರ್ಯರು ಕೂಡ ಒಬ್ಬರು. ಯಾಕೆ ಅಂದರೆ ಅವರು ಜ್ಞಾನಿಗಳಾಗೋದಕ್ಕೋಸ್ಕರ ಅದನ್ನು ಹಿಡಿದಿಟ್ಕೊಂಡಿದ್ರು. ಇದನ್ನು ಹಿಡಿದಿಡಬಾರ್ದು. ಬರಬೇಕಾದ್ರೆ ಆ ಒಂದು ಹೊರಗಡೆ ವಸ್ತು, ತ್ಯಾಜ್ಯ ವಸ್ತು ಹೊರಗಡೆ ಹೋಗ್ಬೇಕು ಅಂದರೆ ಅದನ್ನು ಹೊರಗಡೆ ಚೆಲ್ಲಬೇಕು. ಕೋಪ ಬಂದರೆ ಹೊರಗಡೆ ಬಿಡ್ಬೇಕಾ, ಒಳಗಡೆ ಇಟ್ಕೋಬೇಕಾ? ಇಟ್ಬಿಡ್ಬೇಕು. ಇವೆಲ್ಲ ಹೊರಗಡೆ ಎಕ್ಸ್ಪ್ರೆಸ್ ಮಾಡಲೇಬೇಕು. ಈ ಕೋಪ ಬಂದ ತಕ್ಷಣ ಯಾರನ್ನಾದ್ರೂ ಹೊಡಿಬೇಕು ಅಂತ ಅನಿಸ್ತಾ ಹೊಡಿಬೇಕು ಬೇಡ? ಹೊಡಿಲೇಬೇಕು. ಇಲ್ಲ ಅಂದ್ರೆ ಏನಾದ್ರೂ ವಸ್ತು ಇದ್ರೆ ಜಾಡ್ಸೋದು ಬಿಡ್ಬೇಕು. ಅದು ಕರೆಕ್ಟ್ ಇಲ್ವಾ? ಮನೇಲಿ ಹೆಣ್ಮಕ್ಳು ಗಂಡನ ಮೇಲೆ ಅತ್ತೆ ಮೇಲೆ ಸಿಟ್ ಮಾಡ್ಕೊಂಡ್ರೆ ಅವರು ಗಂಡನ ಹೊಡಿಯೋಕ್ಕಾಗಲ್ಲ. ಬಹಳಷ್ಟು ಒಂದು ಚೂರು ಬೇಜಾರಾಗದೆ, ಆಕಳಕ್ಕೆ ಆಗದೆ, ಆಯಾಸ
ಸಬ್ಜೆಕ್ಟ್ ಈಸ್ ವೆರಿ ನೈಸ್. ನಾವು 3 ಅವರ್ ಅಂತ ಪಾಠ ಇಟ್ಟಿದ್ರೆ ಇದನ್ನ 6 ಅವರ್ ಮಾಡ್ತಿದೀವಿ. ಯೂಶಲಿ ಯಾಕೆ 6 ಅವರ್ ಬರ್ತಾ ಇದೆ ಅಂದ್ರೆ ಈ 3 ಅವರ್ ಮುಗಿದೋಯ್ತು ಪಾಠ, ಪ್ರಾಕ್ಟಿಕಲ್ ಸೆಷನ್ ಮುಗಿದೋಯ್ತು, ಇನ್ನು ಮಾಡಿ ಮಾತಾಡಿ ಇನ್ನೂ ಏನಾದರೂ ವಿಚಾರ ಇದೆ ತಿಳಿಸಿ, ಕಂಟೆಂಟ್ ಅಷ್ಟಿದೆ ಇರುತ್ತೆ. ಇದು ನಾಟ್ ಕಾಯಕದ ಪ್ರಯೋಗ, ಇದು ಲೈಫ್ ಸ್ಟೈಲ್ ಅಚೀವ್ಮೆಂಟ್. ಇದು ಲೈಫ್ ಸ್ಟೈಲ್ ಅಚೀವ್ಮೆಂಟ್ ಸರ್. ದೇಹ ಚೆನ್ನಾಗಿರ್ಬೇಕು, ಬಾಡಿ ಚೆನ್ನಾಗಿರ್ಬೇಕು, ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ಇಂಥದ್ದೊಂದು ಸೆಷನ್ ಅಟೆಂಡ್ ಮಾಡಿದ್ರೆ ಸಾಕು ಸರ್. ಇದು ಈ ಥರದ ಸೆಷನ್ ನಮ್ಗೆ ಎಷ್ಟು ಕೊಟ್ಟಿರ್ಬೋದು ಮನುಷ್ಯರು? ಒಂದಲ್ಲ ಎರಡಲ್ಲ ಸರ್. ಮಹಾನ್ ಜ್ಞಾನಿ ಕೊಟ್ಟಿರೋದವರು ಒಂದು ಪಾಠ ಕೇಳೋವಾಗಲೇ ಕಣ್ಣಲ್ಲಿ ನೀರು ಬರ್ತಾ ಇರ್ತಾರೆ. ಒಂದು ಆಸೆ ಪಾಠ, ಚಿಂತೆ ಪಾಠ, ಕೋಪ ಪಾಠ, ಕುಟುಂಬ ಸಾಮರಸ್ಯ, ಹೆಣ್ಣಿನ ಮಹತ್ವ, ಗಂಡಿನ ಮಹತ್ವ, ಮಾನವರಲ್ಲಿ ವ್ಯತ್ಯಾಸ ಯಾಕೆ, ಕಾರ್ಯಪರಿಣಾಮ ತತ್ವ ಯಾಕೆ, ಗ್ರಹಗಳಿಗೂ ನಮ್ಗೆ ಏನು ಸಂಬಂಧ, ಪ್ರಪಂಚ ಶಕ್ತಿ ಅಂದ್ರೆ ಏನು, ಅರಿವು ಅಂದ್ರೆ ಏನು, ಕಾನ್ಶಿಯಸ್ ಇಸ್ ಗಾಡ್, ಅದು ಯಾಕೆ ದೇವರಿಗೆ ಹೋಲಿಸಿದ್ರು, ಲೈಕ್ ಬಿಫೋರ್ ಆಫ್ಟರ್ ಡೆತ್, ಹುಟ್ಟೋದಕ್ಕಿಂತ ಮುಂಚೆ ನಾವೇನಾಗಿದ್ವಿ, ಹುಟ್ಟಿದ ಮೇಲೆ ಯಾವ ರೀತಿ ಜೀವನ ಮಾಡ್ತಾ ಇದ್ವಿ, ಸತ್ತ ನಂತರ ಈ ಜೀವದ ಸ್ಥಿತಿ ಏನು, ಲೈಕ್ ಬಿಫೋರ್ ಆಫ್ಟರ್ ಡೆತ್ ಒಂದು ಸಬ್ಜೆಕ್ಟ್ ಓದ್ಬಿಟ್ರೆ ಸಾಕು ಸರ್. ಜೀವನ ಪಾವನ ಈಗ ಗೊತ್ತಿಲ್ಲ ನಮ್ಗೆ ಏನಾಗಿದ್ವೋ, ಹುಟ್ಟು ಉಚಿತ, ಸಾವು ಖಚಿತ, ಮಧ್ಯದಲ್ಲಿ ಜೀವನ ಅಂತ ಹೇಳ್ಬಿಟ್ರು. ಆದರೆ ಹೆಂಗ್ ಜೀವನ ಮಾಡಬೇಕು? ಮಾನವ ಜನ್ಮ ಅಪರೂಪವಾದ ಜನ್ಮ. ಮಾನವರಲ್ಲಿ ಯಾಕೆ ವ್ಯತ್ಯಾಸ ಅಂತಂದ್ರೆ ಜೀವನ ನಡೆಸ್ತಾ ಇರೋದು ಯಾರು ಸರಿ ಇಲ್ಲ, ಜೀವನ ಶೈಲಿ ಸರಿ ಇಲ್ಲ. ಅವ್ರು ಹೇಳಿದ್ರಲ್ಲ ಮೇಡಮ್, ಒಬ್ಬರು ನೋಡಿದ್ರೆ ಒಬ್ರಿಗಾಗಲ್ಲ, ನಾನಿಲ್ಲೇನೋ ಥಿಂಕ್ ಮಾಡ್ತಾ ಇದ್ರೆ ನೀವು ಅಲ್ಲೇನೋ ಥಿಂಕ್ ಮಾಡ್ತಿರ್ತೀರ, ಹೌದಾ? ಅವ್ರು ಹೇಳಿದ್ರು ಒಂದು ಗಂಡು ಒಂದು ಹೆಣ್ಣು ಜೊತೆ ಮಾತಾಡ್ಬಿಟ್ರೆ ಏನೋ. ಆದರೆ ನಮ್ಮಲ್ಲಿ ವೇದಾದ್ರಿ ಮಹರ್ಷಿ ಗಂಡು ಹೆಣ್ಣು ಇಬ್ಬರು ಒಂದೇ ಅಂತ ಹೇಳಿ ಲಾಸ್ಟಲ್ಲಿ ಫೈನಲ್ ಮಾಡ್ಕೊಟ್ಟಿದ್ರು. ಗಂಡಿನ ಅಂಗಾಂಗ ಬೇರೆ ಇರ್ಬೋದು, ಹೆಣ್ಣಿನ ಅಂಗಾಂಗ ಬೇರೆ ಇರ್ಬೋದು, ಆದರೆ ಹೆಣ್ಣಲ್ಲಿರ್ತಕ್ಕಂಥ ಜೀವರಸ ಗಂಡಲ್ಲೂ ಇದೆ. ಗಂಡಿಗೂ ಅಷ್ಟೇ ಎಂಡಾಗುತ್ತೆ 45 ವರ್ಷಕ್ಕೆ, ಹೆಣ್ಣಿಗೂ ಅಷ್ಟೇ 45 ವರ್ಷಕ್ಕೆ ಎಂಡಾಗುತ್ತೆ. ಸೊ ಎಂಡ್ ಆಫ್ ದಿ ಲೈಫ್ ಯಾವಾಗ ಅಂದರೆ ಅಷ್ಟಕ್ಕೆ ಎಂಡಾಗಲ್ಲ. ನಾವು ಅದನ್ನು ಸೇವ್ ಮಾಡ್ಕೊಂಡು ಉಳಿಸ್ಕೊಂಡು ಹೋಗುವಾಗ ಒಬ್ಬರನ್ನ ನೋಡಿದ್ರೆ ನೆನೆಸಿದ್ರೆ ಹೆಂಗಿರ್ಬೇಕು, ಆ ಮುಖದ ಭಾವನೆ ಎಕ್ಸ್ಪ್ರೆಷನ್ ಕಣ್ಣಲ್ಲಿ ಗೊತ್ತಾಗ್ಬಿಡುತ್ತೆ. ನಡೆಯೋದ್ರಲ್ಲಿ, ಕಣ್ಣಲ್ಲಿ, ನೋಡೋದ್ರಲ್ಲಿ ಎಲ್ಲ ಗೊತ್ತಾಗುತ್ತೆ ಅನ್ನೋದಾದ್ರೆ ಸೊ ಅವರ ವ್ಯಕ್ತಿತ್ವ ಹೆಂಗಿರುತ್ತೆ ಅಂತ ಆ ವ್ಯಕ್ತಿಯಲ್ಲಿ ಗೊತ್ತಾಗ್ಬಿಡುತ್ತೆ ಅಂತ. ಈಗ ನೆಕ್ಸ್ಟ್ ಆಯ್ತಲ್ವಾ? ಸೊ ಇದು ಕಾಂತಶಕ್ತಿನ, ಜೀವಕಾಂತ ಶಕ್ತಿನ ಎಷ್ಟು ಚೆನ್ನಾಗಿ ನೀವು ಕಾಪಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ದೇಹ ಮತ್ತೆ ಮನಸ್ಸು, ಜೀವ, ಭಾವನೆಗಳು, ಜೀವನ ಎಲ್ಲ ಚೆನ್ನಾಗಿರುತ್ತೆ. ಈಗ ಹೋಗೋಣ ಪ್ರಾಕ್ಟಿಕಲ್ ಸೆಷನ್ಗೆ. ಕಣ್ಣು ಮುಚ್ಕೊಳ್ಳಿ ಮೇಡಮ್. ಒಂದು ಯಾರ ಮೇಲೆ ಪಾತ್ರೆ ನೆಗ್ಗೋಗಿರುತ್ತೋ ಅವರು ತುಂಬಾ ಸ್ಟ್ರಾಂಗ್ ಇರ್ತಾರೆ, ಲೇಡೀಸ್ ಆರೋಗ್ಯವಾಗಿರ್ತಾರೆ. ಇಲ್ಲ, ಪಾಪ ಎಲ್ಲ ಪಾತ್ರೆ ತಿಳ್ಕೊಂಡಿರ್ತಾರಲ್ಲ. ಹೌದು, ಪಾತ್ರೆಗಳ ಮೇಲೆ ತಿಳ್ಸ್ಕೊಂಡಿರ್ತಾರೆ. ಆದ್ರೆ ಹೆಣ್ಮಕ್ಳು ಮನೆಗೆ ಹೋಗ್ಬಿಟ್ಟು ಅಡುಗೆ ಮನೆ ನೋಡಿದಾಗಲೇ ಗೊತ್ತಾಗೋದು ಇವ್ರ ಸಂಸಾರ ಎಷ್ಟು ಚೆನ್ನಾಗಿದೆ ಅಂತ, ಅದೇ ಹೇಳಿದ್ದು ಅಲ್ವಾ ಸರ್? ಪಾತ್ರೆ ಲೇಟ್ ಆಗಬಾರ್ದು, ನೀನು ಹೊಡ್ಕೊಳಪ್ಪ. ಅದೇ ಹೇಳಿದ್ದು ಎಷ್ಟು ಒಳ್ಳೆಯವರು ಅಂತ. ಪಾತ್ರೆ ಮೇಲೆ ತೋರಿಸ್ತಾರೆ, ನಮ್ಮ ಮೇಲೆ ಆಮೇಲೆ ನೋಡಿ, ಇದು ಇನ್ನೊಂದು ಯಾಕೆ ಗೊತ್ತಾ? ಒಂದೇ ಒಂದು ಪದ ಹೇಳ್ಬಿಡ್ತೀನಿ. ಗಂಡು ಹೆಣ್ಣು ಮಿಸ್ ಮ್ಯಾಚ್ ಯಾಕೆ ಅಂದ್ರೆ, ಮಿಸ್ ಮ್ಯಾಚ್ ಅಲ್ವಾ, ಮ್ಯಾಚಿಂಗ್ ಆಗ್ತಾರೆ, ಮ್ಯಾಚ್ ಇಲ್ಲ. ಇವಾಗೆಲ್ಲ ಹೆಣ್ಮಕ್ಳು ಮ್ಯಾಚಿಂಗ್ ಬ್ಲೌಸ್ ಏನು ಯೂಸ್ ಮಾಡಲ್ಲ. ನಮ್ಮ ಅನಿತಾ ಮೇಡಮ್ ಮ್ಯಾಚ್ ಮಾಡಿಲ್ಲ, ಇವರು ಮ್ಯಾಚ್ ಮಾಡಿಲ್ಲ, ಓಕೆ, ನಾನು ಮ್ಯಾಚ್ ಮಾಡಿಲ್ಲ, ಓಕೆ, ನಾನು ಮ್ಯಾಚ್ ಆಗಿದ್ದೀರಾ. ಆದರೂ ಬ್ಲೌಸ್ಗೆ ಸೀರೆಗೆ ಬ್ಲೌಸ್ ಮ್ಯಾಚ್ ಆಗಲಿಲ್ಲ ಅಂದ್ರೆ ಎಷ್ಟು ಅಂಗಡಿಗಳು ಹುಡುಕಿ ಬ್ಲೌಸ್ ತರ್ತಾರೆ ಅಲ್ವಾ? ಅದೇ ತರ ಗಂಡು ಹೆಣ್ಣಿಗೆ ಹುಡುಕ್ಬೇಕು ಅಂದ್ರೆ ಎಷ್ಟು ಕಡೆ ತೋರಿಸ್ತಾರೆ, ಎಷ್ಟು ಕಡೆ ಹೆಣ್ಣು ಗಂಡನನ್ನು. ಆದರೂ 10 ಜನ ನೋಡಿದ್ರು 10ನೇವ್ರು ಸಿಕ್ಕಿದ್ರು ಕೂಡ ಮಿಸ್ ಮ್ಯಾಚ್. ಹೆಂಗೆ? ಫಸ್ಟ್ನೇವ್ರು ನೋಡ್ತಾರಂತೆ, ಬೇಡ, ಕೈ ಇಲ್ಲ, ಕಾಲಿಲ್ಲ, ಮುಖದಲ್ಲಿ. ಎರಡನೇವ್ರು ನೋಡ್ಕೊಂಡು ಮಾಡ್ಕೋಬೇಕು. ಆಕ್ಚುಲಿ ಮ್ಯಾಚಿಂಗ್ ಆಗಲ್ಲ ಅದು, ಪಾಪ ಮಾಡ್ಕೋಬೇಕು. ಹೌದು, ಈ ಟಾಪಿಕ್ ಬಂದ್ರೆ ತುಂಬಾ ಇದೆ ಸರ್. ಮ್ಯಾಚಿಂಗ್ ಸಿಗಲ್ಲ. ಆದ್ರೂ ನೋಡಿ, ಒಬ್ಬ ವ್ಯಕ್ತಿ ಮದುವೆ ಆದಂತೆ ಫಸ್ಟ್ ಬಿಟ್ಬಿಟ್ಟು ಲಾಸ್ಟ್ ಒಳ್ಳೆ ಮದುವೆ ಆದಂತೆ, 10ನೇ ಒಳ್ಳೆ ಮದುವೆ ಆದಂತೆ. ಸೊ ಫಸ್ಟ್ ಇರೋಳು ಎಲ್ಲೋ ಹಿಂಗೆ ಬೋಧನೆ ಮಾಡ್ತಾ ಇದ್ದಂತೆ. ಫಸ್ಟ್ ನೋಡಿರೋ ವ್ಯಕ್ತಿ ಕೂತಿದ್ದಂತೆ ಅಲ್ಲಿ, ನೋಡಿ ಪಾಪ ನಾನು ಅದನ್ನೇ ನೋಡಿದ್ದು ಅಂತ ಇದ್ದಂತೆ. ಅದನ್ನೇ ನೋಡಿರೋದದು. ಆಮೇಲೆ ಏನು ಮಾಡಿದಂತೆ, ಹೇಳೋಷ್ಟು ಹೇಳ್ಬಿಟ್ಟು ನಿಮ್ಮ ಮಿಸಸ್ ಜೊತೆ ನೀವು ಚೆನ್ನಾಗಿದ್ದೀರಾ ಅಂತ ಕೇಳಿದ್ರು. ಅಯ್ಯೋ ನನ್ನ ಕರ್ಮ ಇದ್ದೀನಿ, ಫಸ್ಟ್ ನೋಡಿದ ಹುಡುಗಿ ಇಲ್ಲೇ ಕೂತೈತೆ, ಪಾಪ ಅದನ್ನ ಕಟ್ಕೊಳ್ತೀರಾ ಇದನ್ನ ಕಟ್ಕೊಂಡೆ ಅಂತಂತೆ. ಸೊ ಅಂದರೆ ಲಾಸ್ಟಲ್ಲಿ ಹೋಗಿ ಹಳ್ಳಕ್ಕೆ ಬಿದ್ರಲ್ವಾ, ಹಂಗೆ ಬೀಳ್ತಾರೆ. ಮಿಸ್ ಮ್ಯಾಚ್ ಯಾಕೆ ಅಂದರೆ ಭಾವನೆಗಳು ಒಬ್ಬರಿಗೊಬ್ರು ಮ್ಯಾಚ್ ಆಗಲ್ಲ, ಇದು ಮಿಸ್ ಮ್ಯಾಚ್. ಹೆಂಡತಿ ಏತಿ ಅಂದರೆ ಗಂಡ ಪ್ರೇತಿ ಅಂತಾನೆ. ಯಾರ ಭಾವನೆಗಳು ಮ್ಯಾಚ್ ಆಗುತ್ತೋ ಅವರು 100ರಲ್ಲಿ ಒಬ್ಬರು ಮಾತ್ರನೇ ಜೀವ ಸಂಬಂಧ ಚೆನ್ನಾಗಿರುತ್ತೆ. ಅವರನ್ನ ಜೀವ ಸಂಬಂಧ, ಆತ್ಮ ಸಂಬಂಧ ಅಂತ ಹೇಳ್ತಾರೆ. ಸೊ ನನ್ನ ಸಂಬಂಧ ಹೆಂಗಿರ್ಬೇಕು ಅಂದರೆ ಆತ್ಮ ಸಂಬಂಧವಾಗಿರ್ಬೇಕು, ಅಂದರೆ ಆತ್ಮದ ಜೊತೆ ಬೆರ್ತಿರ್ಬೇಕು.
ಅಂದರೆ ನಿನ್ನ ಜೀವ ನಮ್ಮ ಜೀವ ಬೆರ್ತಿರುತ್ತೆ ಅಂದರೆ ಸೆಕ್ಷುವಲ್ ವೈಟಲ್ ಫ್ಲೂಯಿಡಲ್ಲಿ ನಾವಿಬ್ಬರು ತುಂಬ ಚೆನ್ನಾಗಿದ್ರೆ ನನ್ನ ಜೀವ ನಿಮ್ಮ ಜೀವ ಚೆನ್ನಾಗಿತ್ತು. ಮನಸ್ಸು ಇಬ್ಬರಿಗೂ ಒಂದೇ ಆಗಿದ್ರೆ ನನ್ನ ಜೀವ ನಿನ್ನ ಜೀವ ಸಂಬಂಧ, ಭಾವನೆಗಳು ಇಬ್ಬರದು ಒಂದೇ ಆಗಿದ್ರೆ ಅದು ಜೀವ ಸಮ. ಇವು ಯಾವುದೂ ಮ್ಯಾಚ್ ಆಗಲಿಲ್ಲ ಅಂದರೆ ನೋ, ಅದು ಮಿಸ್ ಮ್ಯಾಚ್. ಸುಮ್ಮನೆ ಇರಬೇಕು, ಇದೀವಲ್ವಾ ಅಂತ ಸುಮ್ಮನೆ ಇರಬೇಕು ಅಷ್ಟೇ. ಓಕೆ, ಸುಮ್ಮನೆ ಮಕ್ಕಳು ಹೋಗ್ಲಿ, ಮಕ್ಕಳು ಮ್ಯಾಚ್ ಆಗ್ತಾರೆ ಸರ್, ಒಂದು ಪಾಸಿಟಿವ್ ಒಂದು ನೆಗೆಟಿವ್. ಬೇಕಾದ್ರೆ ನೋಡಿ ಸ್ಕೂಲಲ್ಲಿ ಕೂತ್ಕೊಳ್ಳೋ ಮಕ್ಕಳು ಅಷ್ಟೇ, ಪಕ್ಕದಲ್ಲಿ ಕೂತಿರೋ ಮಕ್ಕಳು ಒಂದು ಪಾಸಿಟಿವ್ ಒಂದು ನೆಗೆಟಿವ್, ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಪ್ರಕೃತಿ ಪ್ರಕಾರ ಕೂತ್ಕೊಳ್ಳೋದು. ಇಲ್ಲಿ ಕೂತಿರೋರು ಅಷ್ಟೇ, ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಪಕ್ಕದಲ್ಲಿ ಕೂತ್ಕೊಳ್ಳೋದು, ಸುಮ್ಮನೆ ಕೂತ್ಕೊಳ್ಳಲ್ಲ. ಗೊತ್ತಾಯ್ತಾ? ಸುಮ್ಮನೆ ಯಾರ ಪಕ್ಕನೂ ಕೂತ್ಕೊಳ್ಳೋಕೆ ಆಗೋದಿಲ್ಲ. ಯಾರಿಗೆ ಸಂಬಂಧಗಳು ಬೆಸೆಯೋಕ್ಕಾಗಲ್ಲ. ದೈವ ಲಿಪಿ ಇದ್ರೆ ಮಾತ್ರನೇ ಒಂದು ವಸ್ತು ಒಂದು ವ್ಯಕ್ತಿ ನಮಗೆ ಮರ್ಜ ಬರ್ತದೆ. ವ್ಯಕ್ತಿ ವಸ್ತು ಎರಡರಿಂದನೇ ದುಃಖ ಸುಖ, ಹೌದಲ್ವಾ? ವಸ್ತು ಸಿಗ್ಲಿಲ್ಲ ಅಂದ್ರೂ ದುಃಖ ಆಗುತ್ತೆ, ವ್ಯಕ್ತಿ ಸಿಗ್ಲಿಲ್ಲ ಅಂದ್ರೂ ದುಃಖ ಆಗುತ್ತೆ. ನಮ್ಮ ದುಃಖಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಇವತ್ತು ಪ್ರಪಂಚದಲ್ಲಿ ವ್ಯಕ್ತಿ ವಸ್ತುಗಳು ಎರಡೇ. ಈ ವ್ಯಕ್ತಿ ಮೋಹ ವಸ್ತು ಮೋಹ ಬಿಟ್ರೇನೆ ನಾವು ಚೆನ್ನಾಗಿರೋದು. ನಗು ಅನ್ನೋದು ನಮ್ಮೊಳಗಡೆ ಇರುತ್ತೆ ಹೊರತು ಬೇರೆಯವರಲ್ಲಿ ಇರಲ್ಲ. ಬೇರೆಯವರು ಕಾರಣಕರ್ತರು ಅಷ್ಟೇ. ನಮಗೆ ಕಾರಣ ಯಾರು? ನಿತ್ಯಶಂಕರ. ಹೌದು, ನನ್ನ ಒಳಗಡೆ ಆಲ್ರೆಡಿ ಇತ್ತು ನಗು, ಅವ್ರು ಕಾರಣಕರ್ತರಾದ್ರು. ಓಕೆ, ಸೊ ಈ ಥರ ನಮ್ಮ ಸುಖ ದುಃಖಕ್ಕೆ ಕಾರಣ ಏನು ಅನ್ನೋ ಸತ್ಯಾಂಶ ತಿಳ್ಕೊಂಡ್ರೆ ನಾವು ಎವರಿಡೇ ಜ್ಞಾನಿ ಆದವನು ಯಾವಾಗಲೂ ಎವರಿಡೇ ಸುಖವಾಗಿರ್ತಾನೆ. ಜ್ಞಾನಿ ಆದವನು ಬೇರೆಯವ್ರನ್ನ ಬೇರೆ ಒಳ್ಳೆಯದಕ್ಕೋಸ್ಕರ ಕೇಳ್ತಾ ಇರ್ತಾನೆ ಹೊರತು ತನಗೆ ತಾನು ಏನು ಕೇಳಲ್ವಂತೆ. ತನಗೆ ತಾನು ಕೇಳಿದನು ಸ್ವಾರ್ಥಿ, ಸೊ ಬೇರೆಯವ್ರಿಗೆ ಕೇಳೋನ್ನ ನಿಸ್ವಾರ್ಥಿ. ಓಕೆನಾ? ಇಲ್ಲಿ ಎರಡು ಕರ್ಮ ಇದೆ, ಒಂದು ಕಾಮ್ಯ ಕರ್ಮ, ಒಂದು ನಿಷ್ಕಾಮ್ಯ ಕರ್ಮ. ಒಂದು ಕಾಮ್ಯ ಕರ್ಮ ಅಂದರೆ ಏನು? ತನಗೋಸ್ಕರ ತನ್ನ ಮಕ್ಕಳಿಗೋಸ್ಕರ ಸಂಪಾದನೆ ಮಾಡೋದನ್ನ ಕಾಮ್ಯ ಕರ್ಮ. ನಿಷ್ಕಾಮ್ಯ ಸೇವೆ, ನಿಷ್ಕಾಮ್ಯ ಕರ್ಮ, ಇನ್ನೊಬ್ರಿಗೋಸ್ಕರ. ಇದು ನಾನು ದುಡಿಯೋದ್ರಲ್ಲಿ ಇಷ್ಟು % ಸಮಾಜಕ್ಕೆ. ಯಾಕೆ ಅಂದರೆ ಸಮಾಜದಿಂದ ಇಷ್ಟು ದೊಡ್ಡ ದೇಹ ಆಗಿದೆ. ಊಟ ಅನ್ನ ಅಕ್ಕಿ ಬೆಳೆದವರು ಯಾರು? ಇದು ಬೆಳೆದವರು ಯಾರು? ಎಷ್ಟೋ ಜನ ನಮಗೆ ಬರ್ತಾ ಇದೆ ಇವತ್ತು. ಸೊ ಇವತ್ತು ವಸ್ತುಗಳು ಇದನ್ನ ಯಾವ ನೇದ್ರು, ಇದು ಭೂಮಿಯಿಂದ ಬಂತು ಹತ್ತಿಯಾಗಿ, ಇದನ್ನ ಎಷ್ಟು ಪ್ಯಾಟರ್ನ್ ಮಾಡಿ ಕೊಟ್ಟರು ಅಂದರೆ ಎಷ್ಟು ಜನರ ಶ್ರಮ. ಒಂದು ಇಡೀ ಅನ್ನದಲ್ಲಿ ಲೋಕದ ಒಗ್ಗಟ್ಟನ್ನು ಕಾಣು ಅಂತ ಹೇಳಿದ್ದಾರೆ ಜ್ಞಾನಿಗಳು. ಇದನ್ನು ತಿಳ್ಕೊಳ್ತಾ ನಾವು ಬದುಕನ್ನು ನಡೆಸಬೇಕು. ಈ ಪ್ರಾಕ್ಟಿಕಲ್ ಸೆಷನ್ನ ಮಾಡಿದ್ಮೇಲೆ ಒಂದು ಧ್ಯಾನ ಥರ ನಾವು ಇದನ್ನು ಮಾಡೋಣ ಅಂತ ಹೇಳ್ತಾ, ನಾವಿರೋ ಇಷ್ಟೇ ಜನನೇ ಪ್ರಾಕ್ಟಿಕಲ್ ಸೆಷನ್ ತಿಳ್ಕೊಳ್ಳೋಣ. ನಾವೊಬ್ಬರು ಇದನ್ನು ಕಲ್ತ್ರೆ ನಮ್ಮ ಇಡೀ ಕುಟುಂಬ ಚೆನ್ನಾಗಿರುತ್ತೆ. ಈ ಕುಟುಂಬದಲ್ಲಿ ಯಾರು ಏನೇ ಅಂದರೂ ಇಷ್ಟೇ ನಮ್ಮ ಪಾಡಿಗೆ ನಾವು ಇದೊಂದು ಅಭ್ಯಾಸಕ್ಕೆ. ಇನ್ನೇನಾದರೂ ಇದರ ಡೀಟೇಲ್ಸ್ ಪೂರ್ತಿ 6 months ಕೋರ್ಸ್ ಇದನ್ನು ಕಲ್ತುಬಿಟ್ರೆ ನಾವು ಯಾರು ಏನೇ ಮನೆ ಬೀಳ್ತಾಗಿ ಬೀಳಿ ಬಿಡಿ ಬಿದ್ದೋಯ್ತು, ಏನು ಮಾಡೋಕ್ಕಾಗುತ್ತೆ? ಈ ಥರ ಬಂದು ಪೀಸ್ಫುಲ್ ಮೈಂಡ್ ಹೋಗೋಣ. ಆ ಪೀಸ್ಫುಲ್ ಮೈಂಡ್ ಈ ಸೆಷನಿಂದಲೇ ಸ್ಟಾರ್ಟ್ ಆಗುತ್ತೆ. ಇರೋ 4 ಜನ, ನೀವು 400 ಜನ ಅಲ್ಲ, 4,000 ಜನ ಅಲ್ಲ, 4 ಕೋಟಿ ಜನಕ್ಕೆ ಈ ಅಭ್ಯಾಸನ ಹೇಳ್ಕೊಡ್ತೀರಾ ಅಂದರೆ ನೀವಲ್ಲ, ಇದನ್ನು ದಾರಿ ತೋರಿಸ್ತೀರಾ ಅಂತ ಹೇಳ್ತಾ ಈ ಸೆಷನ್ನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಒಬ್ಬರಿಗಂತರೂ ನಮಗೆ ಒಬ್ಬರಿಂದ 1000 ಜನ ಕಲಿಬೋದಾ? ಹೆಂಗೆ ಅಂತ ಕೇಳಿ. ಮೇಡಮ್ ರಾಜೇಶ್ವರಿ ಮೇಡಮ್ ಒಂದು ಸ್ಕೂಲ್ ತೋರಿಸಿದ್ರೆ ಎಷ್ಟು 1000 ಜನ ಇರ್ತಾರೆ ಅಲ್ಲಿ. ಅದರಲ್ಲಿ 8th 9th 7th 8th 9th ಸ್ಟ್ಯಾಂಡರ್ಡ್ ತೊಗೊಂಡ್ರೆ ನಾವು ಮಾಡ್ಬೋದಲ್ವಾ? ಮಾಡ್ಬೋದಾ? ಒಂದು ಮಗುಗೆ ಕಾಯಕಲ್ಪ ಯೋಗ ಕಲಿಸಿದ್ರೆ ಇಡೀ ಫ್ಯಾಮಿಲಿ ಎಲ್ಲ ಬರುತ್ತಂತೆ. ಒಂದು ಗಸಗಸೆ ಹೆಚ್ಚಿದ್ರೆ ಹೇಗೆ ಸುವಾಸನೆ ಬೀಳುತ್ತೋ ಅದೇ ಥರನೇ ಒಬ್ಬರು ನಾವು ಕಾಯಕಲ್ಪ ಯೋಗನ ಕಲಿತ್ರೆ ನಾವು ಈ ಸೆಷನ್ ಫಸ್ಟ್ ಮಾಡಲ್ಲ. ಈ ಸೆಷನ್ ಲಾಸ್ಟಲ್ಲಿ ಕೊಡೋದು, ಮಿಡ್ಲಲ್ಲಿ ಕೊಡೋದು. ಈ ಸೆಷನ್ ಯಾಕೆ ಫಸ್ಟ್ ಮಾಡ್ಕೊಂಡು ಬರ್ತಾ ಇದೀವಿ ಅಂದರೆ ಅಟ್ಲೀಸ್ಟ್ ಒಬ್ಬರು ಬದಲಾಗಿ ಇದನ್ನು ಸಮಾಜಕ್ಕೆ ಹರಡ್ತಾರೆ ಅನ್ನೋ ವಿಚಾರಕ್ಕೋಸ್ಕರನೇ ಮಹರ್ಷಿಯವರು ಫಸ್ಟ್ ಸೆಷನ್ ಕಾಯಕಲ್ಪ ಇಡಿ. ನಮ್ಮಲ್ಲಿ ಇದಕ್ಕಿಂತ ಮುಂಚೆ ಸೆಷನ್ ಒಂದು ಭಕ್ತಿ ಮಾರ್ಗದಲ್ಲಿ ಒಂದು ಪೂಜೆ ಮಾಡ್ತೀವಿ. ಪೂಜೆ ಮಾಡಿದ ತಕ್ಷಣ ಪೂಜೆಗೆ ಅಟ್ರಾಕ್ಷನ್ ಆಗೋ ಜನಗಳಿಗೆ ಕಾಯಕಲ್ಪ ಮಾಡ್ತೀವಿ. ಆವಾಗ ಜನ ಅಟ್ರಾಕ್ಟಿವ್ ಆಗ್ತವೆ. ಅದು ಪಾಸಿಟಿವ್ ಎನರ್ಜಿಯಿಂದ ಅಟ್ರಾಕ್ಷನ್ ಮಾಡ್ತೀವಿ. ಇಲ್ಲಿ ಬಂದು ಕೂಡ ನಾನು ಫಸ್ಟೊಂದು ಮಾತಾಡಿದೆ, ಈ ಜಾಗಕ್ಕೆ ಈ ಕಾಯಕಲ್ಪ ಸೆಷನ್ ಬರೋದು ಒಬ್ಬಿಬ್ಬರು ಅಷ್ಟೇ. ಯಾಕೆಂದ್ರೆ ನಮ್ಮ ಮೈಂಡ್ ಸೆಟ್ ಆಗಿರುತ್ತೆ. ನಾವು ಇಷ್ಟೇ ಅಂತ ಎಕ್ಸ್ಪೆಕ್ಟ್ ಮಾಡಲ್ಲ. ಗುರು ಕರ್ಕೊಳ್ಳೋದು ನಾವಲ್ಲ. ಗುರು ಯಾರನ್ನ ಈ ಜಾಗಕ್ಕೆ ಆರಿಸಿ ಕರ್ಕೊಳ್ತಾರೋ ಗುರು ಫೋಟೋ ಅದಕ್ಕೆ ನಾವು ತಂದಿಡೋದು. ಅವ್ರಿಗೆ ಗೊತ್ತು ಯಾರನ್ನ ನೀವು ಕರ್ಕೋಬೇಕು ಅಂತ. ಅವ್ರೊಬ್ಬರಿಗೆ ಗೊತ್ತಿರೋದು ಯಾರಿಗೂ ಗೊತ್ತಿಲ್ಲ. ಅದೇ ರಹಸ್ಯ. ನನಗೊಂದು ಪಾಠ ಮಾಡುವಾಗ ಸರ್ ಹೇಳಿದ್ರು, ನಾವೆಲ್ಲ ಪಾಠ ಮಾಡುವಾಗ ಗುರುಗಳು ತುಂಬ ಸೀನಿಯರ್ ಪ್ರೊಫೆಸರ್ಸು, ನಾವು ಗುರುಗಳ ಮುಂದೆ ಪಾಠ ಮಾಡೋಕ್ಕಾಗಲ್ವಲ್ಲ, ಕಲ್ತ್ಬಿಟ್ವಿ, ಎಲ್ಲ ಚೆನ್ನಾಗಿ ಕಲ್ತ್ವಿ, ನಾವು ಪ್ರೊಫೆಸರ್ ಮಾಡಿದ್ಮೇಲೆ ಪಾಠ ಮಾಡಬೇಕು ಅಂತಂದಾಗ ಮಾಡಮ್ಮ ಪಾಠ ಅಂದರು. ನಾವು ನೀವು ಇದೀವಲ್ಲ ಮಾಡಲ್ಲ. ಹೋಗ್ತೀನಿ ನಾನು ಮಾಡಿ ಅಂದರು. ಹೋಗ್ತೀನಿ ಮಾಡಿ ಅಂದರು. ಒಂದು ಸಬ್ಜೆಕ್ಟ್ ಕೊಟ್ಟು ಮಾಡಿದ್ವಿ. 45 ನಿಮಿಷ ಪಾಠ ಮಾಡಿದ್ಮೇಲೆ ಅದು ಬಂದಿರೋದು ನಾನಲ್ಲಮ್ಮ ನಿಮ್ಮನ್ನು ಕರ್ಕೊಂಡಿರೋದು. ವೇದಾದ್ರಿ ಮಹರ್ಷಿಯವ್ರು ಕರೆದು ನಿಮಗೆ ಪಾಠ ಮಾಡಿಸ್ತಾ ಇರೋದು. ವೇದಾದ್ರಿ ಮಹರ್ಷಿಯವ್ರು ಏನು ಪದ ಹೇಳು ಅಂತಾರೋ ಅದನ್ನೇ ನೀವು ಮಾತಾಡಬೇಕು. ಅದು ಬಿಟ್ಟು ಯಾರು ಬರೋದು ಇಲ್ಲಮ್ಮ. ಅವ್ರಿಗೆ ಗೊತ್ತಂತೆ ಯಾವ್ದು ಪದ ಮಾತಾಡಬೇಕು. ಯಾವುದಾದ್ಮೇಲೆ ಕಂಟಿನ್ಯೂಸ್ ಆಗಿ 3 hour ಅಲ್ಲ ಸರ್, ಇಡೀ ದಿವಸ ಈ ಸಬ್ಜೆಕ್ಟ್ ಪಾಠ ಮಾಡ್ತೀವಿ. 3 hour ಅಷ್ಟೇ ಅಲ್ಲ,
ಪದಗಳ ಮೇಲೆ ಪದಗಳು ಬರ್ತಾನೆ ಇರುತ್ತೆ ಮೋಟಿವೇಟ್ ಮಾಡೋಕ್ಕೆ. ಆದರೆ ಕಲಿತುಬಿಟ್ಟು ಇದನ್ನು 15 ದಿವಸದಲ್ಲಿ ನೀವು ಇಷ್ಟು ಜನ ನಮಗೆ ಮತ್ತೆ ರಿಸಲ್ಟ್ ಹೇಳ್ತೀರಾ ಅನ್ನೋದಕ್ಕೋಸ್ಕರ ನಾವು ಪ್ರಾಕ್ಟಿಕಲ್ ಸೆಷನ್ ಹೇಳ್ಕೊಡ್ತೀವಿ. ಓನ್ಲಿ 15 ಡೇಸ್ಗೆ ಮುಖದಲ್ಲಿ ಬೇರೆ ಆಟಿಟ್ಯೂಡ್ ಬರುತ್ತೆ, ಸ್ಮೈಲ್ ಬರುತ್ತೆ, ಹ್ಯಾಪಿನೆಸ್ ಬರುತ್ತೆ. ನರಗಳು 72,000 ನರಗಳಿಗೆ ಇದು ಅಭ್ಯಾಸ. ದೇಹದಲ್ಲಿ 72,000 ನರಗಳು, 206 ಮೂಳೆಗಳಿದ್ದಾವೆ. ಇದಿಷ್ಟಕ್ಕೂ ಇದು ಅಭ್ಯಾಸ. ಕಲ್ತ್ಕೊಳ್ಳೋಣ, ಕಣ್ಮುಚ್ಚಿ. ಬಟ್ ಚೆನ್ನಾಗಿ ಮಾಡ್ತೀನಿ ಅಂದರೆ ಮಾತ್ರ ಈ ಪ್ರಾಕ್ಟಿಕಲ್ಗೆ ಹೋಗಿ. ಇಲ್ಲ ಬೇಡ ಬಿಡಿ ಇಷ್ಟೇ ಸಾಕು ಅನ್ನೋದಾದರೆ ನೀವೇನು ಮಾಡಬೇಡಿ. ನಮಸ್ತೆ ಸರ್. From 2009, I am doing this Kayakalpa. I am from Chennai. It's very effective. Vedadri Maharishi, a simple exercise is there, and I was doing Kayakalpa. After that, I went to Sadhguru and finished Samyama. But still, I am doing Kayakalpa. For coming itself, I have done that Kayakalpa 3 times. I am doing it 2 times. Sorry, 2 times I am doing it. Night time I am not doing it. Vedadri Maharishi, one of the greatest gurus, like any other guru. ಅದೇನು ಹೇಳಿದೆ ಅವಾಗಲೇ, ಯಾರನ್ನು ಕಲಿಸ್ಬೇಕು ಅಂತ ನೋಡಿ ಅವ್ರು ಮಾತಾಡ್ಸಿ ಫೀಡ್ಬ್ಯಾಕ್ ಹೇಳಬೇಕು. ಫೀಡ್ಬ್ಯಾಕ್ ನಾನು ಹೇಳಿದ್ರೆ ಹೇಳ್ತಾ ಇದ್ದೆ, ಯಾರಾದರೂ ನಮ್ಮನ್ನು ಫೀಡ್ಬ್ಯಾಕ್ ಕೊಡೋದು ಬರಬೇಕಾಗಿತ್ತಲ್ಲ ಅಂತ ಅವ್ರನ್ನ ಕಲಿಸಿದ್ದೆ. ಅವರು ಮಹರ್ಷಿಯವರು ತತ್ವದಲ್ಲಿ ಅವ್ರು ಕಾಯಕಲ್ಪ ಮಾಡ್ತಾ ಇರೋದಕ್ಕೆ ತಾನೇ ಅವ್ರು ಬಂದು ಹೇಳಿದ್ದು ಏನು ನೀನು ಅಂತ. ಅದಕ್ಕೆ ಯಾರು ಬೇಕೋ ಆ ವ್ಯಕ್ತಿಗಳಿಗೆ ಬರ್ತಾರೆ, ಯಾರು ಬೇಕು. ನಾವು ಅನಿತಾ ಮೇಡಮ್ ಹೇಳಿದ್ರು, ನಾವು ಏನನ್ನ ನೆನೆಸ್ತೀವೋ ಅದು ಆಗುತ್ತೆ ಅಂತ. ಆಗುತ್ತೆ ಸರ್, 100% ಐ ಆಮ್ ಶೋರ್. ನಮ್ಮ ಎಕ್ಸ್ಪೀರಿಯನ್ಸ್ಗಳಲ್ಲಿ ನಮ್ಗೆ ಏನು ಬೇಕೋ ಅದನ್ನೇ ಪಡ್ಕೊಳ್ಳೋದು. ನಮ್ಗೆ ಆಸ್ತಿ ಅಂತಸ್ತು ದುಡ್ಡು ಏನೂ ಬೇಕಾಗಿಲ್ಲ. ನಮ್ಗೆ ಒಳ್ಳೆ ಮನೆ ಬೇಕು, ಬಂಗಾರ ಬೇಕು, ಅದು ಬೇಕು ಅಂತ ನಾವು ಕೇಳೋದು. 4 ಜನಕ್ಕೆ ವೇದಾದ್ರಿ ಮಹರ್ಷಿಗಳು ಕೊಟ್ಟಿರೋ ಶಿಕ್ಷಣವನ್ನು 4 ಜನಕ್ಕೆ ಕೊಟ್ಟರೆ ಆ ಸಂಸಾರಗಳು, ಆ ಭಾವನೆಗಳು, ಆ ಮನಸ್ಸು, ದೇಹ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾವಿವತ್ತು ಫ್ರೀಯಾಗಿ ಸರ್ವಿಸ್ ಮಾಡ್ತಾ ಇರೋದು. ಓಕೆ, ನಾವು ಕಲಿತಾಗ 2,000 ಜನ, 3,000 ಜನ, 30 ಜನ ಬಂದು 30 ಜನ 100 ಜನ ನಾವು ಸೇವೆ ಮಾಡ್ತಾ ಇರೋದು. ಸಮಾಜ ಸೇವೆಗೆ ಯಾರೂ ಬರಲ್ಲ ಈ ಥರದ್ರಲ್ಲಿ. ಸಮಾಜಕ್ಕೆ ಯಾರು ಸೇವೆಗೆ ಅಂತ ಬರ್ತಾರೋ ಅದು ಆರಿಸಿದ್ರೆ ಮಾತ್ರ. ಪ್ರಕೃತಿ, ದೈವಶಕ್ತಿ, ವಿಶ್ವಕಾಂತ ಆರಿಸ್ಬೇಕು. ಮೇನ್ ವಿಶ್ವಕಾಂತ ಶಕ್ತಿ ಆರಿಸ್ಕೋಬೇಕು. ನಾವು ಪ್ರತಿನಿತ್ಯ ವಿಶ್ವಕಾಂತದಲ್ಲಿ ಡಿವೈನ್ ಪ್ರೊಡಕ್ಷನ್ ಹಾಕೊಳ್ತೀವಿ. ನನಗೂ, ನನ್ನ ದೇಹಕ್ಕೂ, ನನ್ನ ಮನಸ್ಸಿಗೂ, ನನ್ನ ಕುಟುಂಬಕ್ಕೂ, ನನ್ನ ಒಂದು ಮನೆಗೂ, ನನ್ನ ಮೇಲ್ಗಡೆ ಮನೆಗೂ, ಇಡೀ ವಿಶ್ವಕ್ಕೆ ಯಾವುದೇ ರೀತಿಯಾದಂಥದ್ದು ಏನೂ ಆಗಬಾರ್ದು ಅಂತಲೇ ದೈವಿಕ ಮಹಾಶಕ್ತಿಯ ಕರುಣೆಯಿಂದ ಹಗಲು ಇರುಳು ಎಲ್ಲ ಸಮಯದಲ್ಲೂ, ಎಲ್ಲ ಕೆಲಸ ಕಾರ್ಯಗಳಲ್ಲೂ, ಎಲ್ಲ ಉದ್ಯೋಗಗಳಲ್ಲೂ ಸಹವರ್ತಿಯಾಗಿ, ಸಂರಕ್ಷಣೆಯಾಗಿ, ಮಾರ್ಗದರ್ಶಕವಾಗಿಯೂ ಇರಲಿ ಅಂತ ಹೇಳುವಂತಹ ಡಿವೈನ್ ಪ್ರೊಡಕ್ಷನ್ನ ನಾವು ಬೆಳಗ್ಗೆ ಮಾಡಿಕೊಂಡಾಗಲೇ ನಮ್ಮ ಕಣ್ಮುಂದೆ ಒಳ್ಳೊಳ್ಳೆದನ್ನ ನಡೀತಾ ಬರೋದೇ ಹೊರತು ಕೆಟ್ಟ ಘಟನೆಗಳು ಯಾವುದು ನಮ್ಮ ಕಣ್ಮುಂದೆ ಬರಲ್ಲ, ನಡೆಯೋದು ಇಲ್ಲ, ದುಃಖನೂ ಬರಲ್ಲ, ನೋವು ಆಗಲ್ಲ, ಆಗಬಾರ್ದು. ಅದಾದರೆ ಅವರ ಕರ್ಮಗಳು, ಕರ್ಮಾನುಸಾರವಾಗಿ ದೇಹನ ಬಿಟ್ಟು ಹೋಗ್ತಾ ಇರೋತಕ್ಕಂಥದ್ದು ಜೀವಗಳು. ಓಕೆನಾ? ಕಣ್ಣು ಮುಚ್ಕೊಳ್ಳಿ, ಫ್ರೀಯಾಗಿ ಕೂತ್ಕೊಳ್ಳಿ. ಅದೇ ಜಾಗದಲ್ಲಿ ಫ್ರೀಯಾಗಿ ಆರಾಮಾಗಿ ಕೂತ್ಕೊಳ್ಳಿ. ಆನೆಸ್ ಮಸಲ್ಸ್, ನಿಮ್ಮ ಮೂಲಾಧಾರ, ನಿಮ್ಮ ಗುದದ್ವಾರಕ್ಕೆ ಮನಸ್ಸು ಹೋಗಲಿ. ಗುದದ್ವಾರಕ್ಕೆ ನಿಮ್ಮ ಮನಸ್ಸು ಹೋಗ್ತಾ ಇದೆ. ನೀವು ಹೇಳ್ಕೊಳ್ಳಿ, ಬಿಡಿ. ಗುದದ್ವಾರ ಮೇಲಕ್ಕೆ ಎಳೆದಿಟ್ಕೊಳ್ಳಿ, ಹೋಲ್ಡ್ ಮಾಡಿ. ಕಣ್ಣು ಮುಚ್ಕೊಂಡು ಮಾಡಬೇಕು. ಬಿಡಿ, ಹೋಲ್ಡ್ ಮಾಡಿ, ಬಿಡಿ, ಹೋಲ್ಡ್ ಮಾಡಿ, ಬಿಡಿ. ತುಂಬ ಅರ್ಜೆಂಟ್ ಆದಾಗ ಮೋಷನ್ಗೆ ತುಂಬ ಬಿಗಿ ಮಾಡ್ಕೊಂಡು ಬರ್ತೀವಲ್ಲ, ಆ ಥರ ಸ್ವಲ್ಪ ಬಿಗಿ ಮಾಡ್ಕೊಂಡು, ಬಿಗಿ ಮಾಡಿ, ಬಿಡಿ. ಮತ್ತೆ ಹೇಳ್ಕೊಳ್ಳಿ, ಬಿಡಿ. ಮತ್ತೆ ಹೇಳ್ಕೊಳ್ಳಿ, ಬಿಡಿ. ಆ ಭಾಗನ ತುಂಬ ಹೋಲ್ಡ್ ಮಾಡಿ, ಮೇಲೆ ಹಿಡಿದಿಟ್ಕೊಳ್ಳಿ. ಎಷ್ಟೊತ್ತಿರುತ್ತೋ ನೋಡಿ, ಅಬ್ಸರ್ವ್ ಮಾಡಿ. ಯೂರಿನ್ ಪಾಸ್ ಮಾಡೋ ಜಾಗ ಮತ್ತು ಮೋಷನ್ ಮಾಡೋ ಜಾಗನ ಬಿಗಿ ಮಾಡ್ಕೊಳ್ಳಿ. ಬಂಧ, ಅದನ್ನೇ ಮೂಲ ಬಂಧ. ಅಶ್ವಿನಿ ಮುದ್ರಾ ಅಂದರೆ ಕುದುರೆ ಮಾಡುವಂತಹ ಒಂದು ಮುದ್ರೆಗೆ, ಆ ಭಂಗಿಗೆ ಅಶ್ವಿನಿ ಮುದ್ರಾ ಅಂತ ತಗೊಂಡಿದ್ದಾರೆ. ಅಶ್ವಿನಿ ಅಂದರೆ ಕುದುರೆ, ಅಶ್ವ ಅಂದರೆ ಕುದುರೆ ಮಾಡುವಂತಹ ಮುದ್ರೆ ಅದು. ಮುದ್ರೆ, ಆ ಮುದ್ರೆಗೆ ಹೋಲ್ಡ್ ಮಾಡೋದು, ಬಿಡೋದು. ಆಯ್ತಲ್ವಾ? ಇದು ಮಾಡಿದ್ರಲ್ವಾ? ಇದು ಮಾಡಿದ ತಕ್ಷಣ ಓಜಸ್ ಬ್ರೀತಿಂಗ್ ಅಂದರೆ ಏನು ತಿಳ್ಕೊಬಿಡೋಣ. ಓಜಸ್ ಅಂದರೆ ಉಸಿರಾಟ. ಓಜಸ್ ಮೀನಿಂಗ್ ಈಸ್ ಉಸಿರಾಟ. ಓಕೆ, ಉಸಿರು ತಗೊಳ್ಳೋದು, ಬಿಡೋದು. ಉಸಿರಾಟದಲ್ಲಿ ಹೈಯೆಸ್ಟ್ ಬ್ರೀತಿಂಗು ಓಜಸ್ ಬ್ರೀತಿಂಗು. ನಾವು ನಾರ್ಮಲ್ ಬ್ರೀತಿಂಗ್ ಮಾಡ್ತೀವಲ್ವ, ಅದನ್ನು ನಾರ್ಮಲ್ ಬ್ರೀತಿಂಗ್ ಅಂತ ಹೇಳ್ತೀವಿ.
ಓಜಸ್ಸಲ್ಲಿ ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ರು. ಈ ಓಜಸ್ ಬ್ರೀತಿಂಗ್ನ ರಿಸರ್ಚ್ ಮಾಡಿ ತಗೊಂಡಿದ್ದಾರೆ. ಹಿಂದಿನ ಕಾಲದಲ್ಲಿ ಬಟ್ಟೆ ಒಗಿತಾ ಇದ್ವಿ. ಹೇಳಿದ್ರು ವಿಷಲ್ ಹೊಡೆಯೋದು, ಬಾವಿಯಲ್ಲಿ ನೀರು ಸಿಗೋದು. ಓಕೆ, ಬಟ್ಟೆ ಒಗೆಯೋದು, ಆಮೇಲೆ ಒಲೆ ಒಲೆ ಓಕೆ ಓಜಸ್ ಬ್ರೀತಿಂಗ್. ನೆಕ್ಸ್ಟ್ ಯಾವುದ್ರಲ್ಲಿ ಮಾಡ್ತಾಯಿದ್ರು? ನೆಕ್ಸ್ಟ್ ನೀವೆಲ್ಲ ನೋಡ್ಕೊಳ್ಳಿ ಹಿಂದಿನ ಕಾಲದಲ್ಲಿ ಯಾವ್ಯಾವುದಲ್ಲಿ ಸೌಂಡ್ ಬರ್ತಾಯಿತ್ತು, ಕಸ ಗುಡಿಸೋದು. ಓಕೆ, ಸೊ ಅದೆಲ್ಲ ಓಜಸ್ ಬ್ರೀತಿಂಗ್. ಇಲ್ಲಿ 10 ಅಶ್ವಿನಿ ಮುದ್ರೆ, ಒಂದು ಪಿಕ್ಚರ್ಗೆ 10 ಅಶ್ವಿನಿ ಮುದ್ರೆನ ನಾವು ಮಾಡ್ತೀವಿ. ಓಲ್ಡ್ ಮಾಡೋದು ಬಿಡೋದು, ಓಲ್ಡ್ ಮಾಡೋದು ಬಿಡೋದು. 10 ಅಶ್ವಿನಿ ಮುದ್ರೆ ಮಾಡಿದ ತಕ್ಷಣ ಒಂದು ಓಜಸ್ ಬ್ರೀದ್ ಮಾಡ್ತೀವಿ. ಹೆಂಗಪ್ಪ ಅಂತಂದರೆ ನಾನಿವಾಗ 10 ಓಜಸ್ ಅಶ್ವಿನಿ ಮುದ್ರೆ ಮಾಡಿದ್ದೀನಿ. 11ನೇ ಸಲಿಗೆ ಹೈಯೆಸ್ಟ್ ಬ್ರೀದಿಂಗ್ ಓಜಸ್ ಬ್ರೀದಿಂಗ್. ಯಾರು ಓಜಸ್ನ ಮಾಡ್ತಾರೋ, ಓಜಸ್ ಯಾರು ಮಾಡ್ತಾರೋ ತೇಜಸ್. ಓಕೆ, ನೆನ್ಪಿಟ್ಕೋಬೇಕು. ಓಜಸ್ ಬ್ರೀದಿಂಗ್ ಯಾರು ಕಲಿತಾರೋ ಅವ್ರಿಗೆ ತೇಜಸ್, ಬಾಡಿ ಪೂರ್ತಿ ಅಂಗಗಳಿಗೆ, ಸೆಲ್ಸ್ಗೆ ಮತ್ತೆ ಇದಕ್ಕೆ ಮಾಡೋಣ. ಒಂದು ಹೋಲ್ಡ್ ಮಾಡ್ಕೊಳ್ಳಿ. ಈಗ ನೀವು ಕಲ್ತಿರೋರು ಹೋಲ್ಡ್ ಮಾಡಿ, ಕಣ್ಮುಚ್ಚಿ. ನೀವು ಕಣ್ಮುಚ್ಚಿ ಗುದದ್ವಾರದ ಮಾಂಸಖಂಡಗಳನ್ನ ಹೋಲ್ಡ್ ಮಾಡಿ, ನಾಲ್ಕನೇ ಅಂಗಲಕ್ಕೆ ಟಚ್ ಮಾಡಿ, ಮೂಗಲ್ಲಿ ಉಸಿರು ಹಿಡ್ಕೊಳ್ಳಿ, ಅಲಸಲ್ಲಿ ಉಸಿರು ಬಿಡಿ. ಇಲ್ಲಿ ನೋಡಿ, ನನ್ನ ನೋಡಿ, ನಾಲ್ಕೇ ಹೋಲ್ಡ್ ಮಾಡಿದೆ. ಬಾಡಿ ಪೂರ್ತಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಮಾಡಿ, ನೀವು ಮಾಡಬೇಕು, ಅದು ಪ್ರಾಕ್ಟಿಕಲ್ ಮಾಡಿ ತೋರಿಸ್ಬೇಕು. 2 ಸೌಂಡ್ ಬರುತ್ತೆ, ಅಲ್ಲಿರೋ ಸೌಂಡ್ ಒಂದು, ಅಲ್ಲಿರೋ ಸೌಂಡ್ ಒಂದು. ಅಲ್ಲಿಂದ ಇದ್ರೆ ಬರುತ್ತೆ, ಅಲ್ಲಿ ಇದ್ರೆ ಗೊತ್ತಾಗ್ತಾ ಇದೆ ಅಲ್ವಾ? ಮಾಡಿ. ಸಾಲದು. ನಾನು ಉಳ್ದು ಇಷ್ಟು ಬರ್ತಾ ಇದೆ. ನೀವು ಓಜಸ್ ಜಾಸ್ತಿ ಮಾಡಿ ಒಂದು ರೂಢಿ ಆಗಿದೆ. ಗುದದ್ವಾರದ ಮಾಂಸಖಂಡಗಳನ್ನ ಹೋಲ್ಡ್ ಮಾಡಿದ ತಕ್ಷಣ ನಾಲ್ಗೆ ಅಂಗಲಕ್ಕೆ ಟಚ್ ಮಾಡಬೇಕು. ಹೋಗ್ಬೇಕು, ತಲೆಯಿಂದ ಪಾದದ ತುದಿವರೆಗೂ ಓಜಸ್ ಬ್ರೀತಿಂಗ್ ಹೋಗ್ಬೇಕು. ಸೊ ಇದು ಬೆಳಗ್ಗೆ ಮಾಡುವಂಥದ್ದು 3 ಪಿಕ್ಚರು, ಸಂಜೆ ಮಾಡುವಂಥದ್ದು 3 ಪಿಕ್ಚರ್. ಓಕೆ, ಬೆಳಗ್ಗೆ ಮಾಡುವಂಥ ಪಿಕ್ಚರಲ್ಲಿ ಒಂದು ಸೊಂಟದ ಮೇಲೆ ಕೈ ಇಟ್ಕೊತೀವಿ. ಇಲ್ಲಿ ಗಾಲ್ ಬ್ಲಾಡರ್ ಮೇಲೆ 2 ಕೈ ಇಟ್ಕೊಂಡು, ಸೊ ಅದನ್ನು ತೋರಿಸ್ತಾರೆ ಮೇಡಮು. ಗಾಲ್ ಬ್ಲಾಡರ್ ಮೇಲೆ ಕೈ ಇಟ್ಕೊಂಡು ಪಿಕ್ಚರ್ ತೋರಿಸ್ತಾರೆ. ಮೊದಲನೇ ಪಿಕ್ಚರ್ ಗಾಲ್ ಬ್ಲಾಡರ್ ಮೇಲೆ ಕೈ ಇಟ್ಕೊಂಡು 10 ಅಶ್ವಿನಿ ಮುದ್ರೆ ಹಾಕ್ತೀವಿ. 11ನೇ ಸರಿಗೆ ಕೈ 2 ನಮಸ್ಕಾರ ಮಾಡ್ತೀವಿ. ನಮಸ್ಕಾರ ಮಾಡಿದ ತಕ್ಷಣ ಓಜಸ್ ಬ್ರೀತಿಂಗ್. ಬಾ ತೋರಿಸ್ಕೊಡು, ಪ್ರಾಕ್ಟಿಕಲ್ ಮಾಡೋಣ. ನಿಮಗೆ ಮಾಡಿಸ್ಬಿಟ್ಟು ಕಳಿಸ್ತೀವಿ. ಈ ಪಿಕ್ಚರ್ ತೋರಿಸ್ತಾರೆ. ಇದು 15 ದಿವಸ ಆದಮೇಲೆ ನಾವು ಬಂದು ಇಲ್ಲೇ ಮೀಟ್ ಮಾಡಬೇಕು. ಒಂದು 10 ನಿಮಿಷ ನಾವು ಇದನ್ನು ಮಾಡಿಸ್ತೀವಿ. ಸಂಗೀತ ಹೇಳೋ ಮಧ್ಯದಲ್ಲಿ 10 ನಿಮಿಷ ಮಾಡಿಸಿನೇ ಕಳಿಸ್ತೀವಿ. ಆಗ್ಬೋದಾ? ಮೊಬೈಲ್ ಸ್ಟಾರ್ಟ್ ಮಾಡಿದ್ದಾರೆ. ಅರ್ಥ ಆಯ್ತಲ್ವಾ? ಈಗ ಇದು ಓಜಸ್ ಬ್ರೀತಿಂಗ್ ಒಂದು ಪಿಕ್ಚರ್ ಒಂದೇನೆ. ಬೆಳಿಗ್ಗೆ ಮಾರ್ನಿಂಗ್ ಮಾಡೋ ಪಿಕ್ಚರ್ಗೆ ಒಂದು ಪಿಕ್ಚರ್ ಬಂದು, 2ನೇ ಪಿಕ್ಚರ್ಗೆ ಇನ್ನೊಂದು, 3ನೇ ಪಿಕ್ಚರ್ಗೆ ಇನ್ನೊಂದು. 30 ಅಶ್ವಿನಿ ಮುದ್ರಾ, 3 ಓಜಸ್ಸು. ನೆನ್ಪಿಟ್ಕೊಳ್ಳಿ, 30 ಅಶ್ವಿನಿ ಮುದ್ರೆಗೆ 3 ಓಜಸ್ಸು. ಸಾಯಂಕಾಲ 30 ಅಶ್ವಿನಿ ಮುದ್ರೆಗೆ 3 ಓಜಸ್ಸು. ಒಟ್ಟು ಟೋಟಲ್ಲು 60 ಸಲ ಅಶ್ವಿನಿ ಮುದ್ರೆ ಆಯಿತು. 60 ಸಲ ಅಶ್ವಿನಿ ಮುದ್ರೆ ಅಷ್ಟೇ ಸಾಕ ಅಂತ ಹೇಳಿಲ್ಲ. ಊಟ, ತಿಂಡಿ, ನೀರು, ಕಾಫಿ ಎಲ್ಲದಕ್ಕೂ ಅಶ್ವಿನಿ ಮುದ್ರೆ ಮಾಡ್ಕೋಬೋದು. ಊಟ ಮಾಡಿಬಿಟ್ಟು ಒಂದು ತುತ್ತು ಊಟ ಹಿಡ್ಕೊಂಡು 10 ಸಲ ಅಶ್ವಿನಿ ಮುದ್ರೆ ಮಾಡಿ. ನಿಮ್ಮನ್ನು ಯಾರು ನೋಡಲ್ವಲ್ಲ? ನೋಡ್ತಾರಾ? ನೀವು ಅಶ್ವಿನಿ ಮುದ್ರೆ ಮಾಡ್ತಾ ಇದ್ದಾರೆ ಅಂತ ಏನಾದ್ರು ನೋಡ್ತಾರ? ಗೊತ್ತಾಗಲ್ಲ. ನೀವು ಅಶ್ವಿನಿ ಮುದ್ರೆ ಮಾಡ್ತೀರಾ? ಮಾಡ್ಬೋದು. ಆದರೆ ಎಲ್ಲರ ಮುಂದೆನೂ ಈ ಓಜಸ್ ಬ್ರೀತಿಂಗ್ ಮಾಡ್ಬಾರ್ದು. ಯಾಕೆ ಹೇಳಿ? ಏನೋ ಊಟಕ್ಕೆ ಮಾಟ ಮಂತ್ರ ಮಾಡಿಸ್ತಾ ಇದ್ದಾರೆ ಅಂತ ಅನ್ಕೊಂಡ್ಬಿಡ್ತಾರೆ. ನೀವು ಮೆತ್ತಿಗೆ ಅಶ್ವಿನಿ ಮುದ್ರೆ ಮಾಡಿದ ತಕ್ಷಣ ಅಲ್ಲೇ ಗೊತ್ತಾಗ್ತಿದ್ದಂಗೆ ಸೌಂಡ್ಲೆಸ್ ಮಾಡಿಬಿಟ್ಟು ಅದನ್ನು ಮಾಡ್ಬೋದು. ಕಾಫಿ ಕುಡಿತೀರಾ, ನೀರು ಕುಡಿತೀರಾ, ಪ್ರತಿ ಸಮಯದಲ್ಲೂ ನೀರಿನ ಇನ್ಫೆಕ್ಷನ್ ಆಗಲ್ಲ, ಕಾಫಿ ಇನ್ಫೆಕ್ಷನ್ ಆಗಲ್ಲ, ಫುಡ್ ಪಾಯ್ಸನ್ ಆಗಲ್ಲ. ನಮ್ಗೆ ಆಗೂ ಇಲ್ಲ. ಯಾವಾಗ ಬೇಕಾದರೂ ಎನಿ ಟೈಮ್ ಬೇಕಾದ್ರೂ ಮಾಡ್ಬೋದು. ಈಗ 3 ಪಿಕ್ಚರ್, ಸಾಯಂಕಾಲ 3 ಪಿಕ್ಚರ್, ಬೆಳಗ್ಗೆ 3 ಪಿಕ್ಚರ್ ಬಿಟ್ಟ ಮೇಲೆ ನೀವು ಯಾವಾಗ ಬೇಕಾದರೂ ಅಶ್ವಿನಿ ಮುದ್ರೆ. ಎನರ್ಜಿ ಲೋ ಆಗಿತ್ತಾ 10 ಅಶ್ವಿನಿ ಮುದ್ರೆ ಮಾಡ್ಕೋಬೇಕು ಸ್ಟ್ರೈಟಾಗಿ ಕೂತ್ಕೊಂಡು. ಅದು ಯಾರು ನೋಡಲ್ಲ.
ಕಣ್ಣು ಮುಚ್ಕೊಂಡು ಕಣ್ಣು ಬಿಟ್ಟು ಮಾಡ್ಬೋದು. ಸೊ ಅಂದರೆ ಎನರ್ಜಿ ನನ್ನ ಕಾಂತಶಕ್ತಿ ಕಡಿಮೆ ಆಗಿದೆ ಅಂದ ತಕ್ಷಣ ಆ ತಶ್ವಿನಿ ಮುದ್ರೆ ಯಾರು ಮಾಡ್ತಾರೋ ಅವ್ರಿಗೆ ಎನರ್ಜಿ ಆಟೋಮೆಟಿಕ್ಕಾಗಿ ರೀಕ್ರಿಯೇಟ್ ಆಗುತ್ತೆ. ಓಕೆ, ಅಂದರೆ 72 ನರ್ವ್ಸು ಆಕ್ಟಿವೇಟ್ ಆಗುತ್ತೆ. 72,000 ನರಗಳಲ್ಲಿರ್ತಕ್ಕಂಥ ದೋಷ ಅಂದರೆ ಅದೇನು ಹೇಳ್ತಾರೆ ಆ ಟಾಕ್ಸಿನ್ಸ್ ಎಲ್ಲ ರಿಲೀಸ್ ಆಗುವಂತಹ ಏಕೈಕ ಜಾಗನೇ ಓಜಸ್ ಬ್ರೀತಿಂಗಲ್ಲಿ. ಈ ಮೊಸರನ್ನ ಕಳೆದ್ರೆ ಏನಾಗುತ್ತೆ, ಅದ್ರ ಮೇಲೆ ಒಂದು ಲೇಯರ್ ಬರುತ್ತಲ್ವ, ಆ ಲೇಯರೇ ಈ ಓಜಸ್ ಬ್ರೀತಿಂಗು. ಆ ಲೇಯರ್ನ ತೆಗೆದು ಏನು ಮಾಡ್ತೀವಿ, ಬೆಣ್ಣೆ ಆಗುತ್ತೆ. ಅದು ಬೆಣ್ಣೆ ಆದಮೇಲೆ ಏನಾಗುತ್ತೆ, ತುಪ್ಪ ಆಗುತ್ತೆ. ಹಾಲು ಕೆಡುತ್ತೆ, ಮೊಸರು ಕೆಡುತ್ತೆ, ಮಜ್ಜಿಗೆ ಕೆಡುತ್ತೆ, ತುಪ್ಪ ಕೆಡುತ್ತಾ? ನಾವು ಹೇಗಿರ್ಬೇಕು? ಎಸ್, ತುಪ್ಪದ ಥರ ಹಾಕ್ಬೇಕು ಅಂದರೆ ನಾವೇನು ಮಾಡಬೇಕು? ದಿನ ದಿನ ಕಾಯಕಲ್ಪಾಭ್ಯಾಸ ಮಾಡಬೇಕು. ಪ್ರತಿನಿತ್ಯ ಕಾಯಕಲ್ಪ ಯಾರು ಮಾಡ್ತಾರೋ ನಾವು ತುಪ್ಪದ ಥರ ಇಷ್ಟೇ ಹಾಕೊಂಡು ತಿನ್ಬೇಕು. ಮೊಸರು ಜಾಸ್ತಿ ಹಾಕೋತೀವಿ, ಹಾಲು ಜಾಸ್ತಿ ಹಾಕೋತೀವಿ, ಬೆಣ್ಣೆ ಜಾಸ್ತಿ ಹಾಕೋತೀವಿ, ತುಪ್ಪ ಇಷ್ಟೇ ತಾನೇ ಹಾಕೊಳ್ಳೋದು. ತುಪ್ಪದ ಥರ ಬದುಕಬೇಕಲ್ಲ ನಾವು. ತುಪ್ಪ ಕೆಟ್ಟಿರೋದು ಹಿಸ್ಟ್ರಿಯಲ್ಲಿ ಇದೆಯಾ? ಹಿಸ್ಟ್ರಿಯಲ್ಲಿ ಇಲ್ಲ ಅಲ್ವಾ? ತುಪ್ಪ ಕೆಟ್ಟಿರೋದು ಯಾವ್ದಾದ್ರು ಹಿಸ್ಟ್ರಿಯಲ್ಲಿ ಇದೆಯಾ? ಹುಳ ಬಿದ್ದಿರೋದು ಹಿಸ್ಟ್ರಿಯಲ್ಲಿ ಇದೆಯಾ? ಉಪ್ಪಿಗೆ ಹುಳ ಬಿದ್ದಿರೋ ಹಿಸ್ಟ್ರಿಯಲ್ಲಿ ಇದೆಯಾ? ಸಕ್ಕರೆಗೆ ಹುಳ ಬಿದ್ದಿರುತ್ತೆ, ಉಪ್ಪಿಗೆ ಹುಳ ಬಿದ್ದಿರೋದು ಇದೆಯಾ ಅಲ್ವಾ? ಸೊ ಇದೆಲ್ಲ ಬದುಕಬೇಕು ಅಂದ್ರೆ ಇದನ್ನ ಮಾಡಬೇಕು. ನಿಮ್ಮ ಹೆಸರು ಹೇಳಿ ಮೇಡಮ್. ಸೊ ಈಗ ಈ ಸೆಷನ್ಗೆ ಬೆಂಚ್ ಅಂತ ತೆಗೆದುಬಿಟ್ಟು ಮ್ಯಾಟ್ ಹಾಕೋಬೇಕು. ಮ್ಯಾಟ್ ಮೇಲೆ ನಾವು ಕಲಿಸ್ತೀವಿ. ಬೆಂಚ್ ಸೈಡ್ಗೆ ಹಾಕ್ಬಿಡ್ತೀವಿ. ಆಮೇಲೆ ಅದರಲ್ಲಿ ನಿಮ್ಮ ಹೆಸರು ಬರ್ಕೊಳ್ಳಿ, ಇವತ್ತು ಡೇಟ್ ಬರ್ಕೊಳ್ಳಿ, ಸರ್ಟಿಫಿಕೇಟ್ ಒಂದು ಬರುತ್ತೆ. ಮಹರ್ಷಿಯವರು ಆಶೀರ್ವಾದ ಮಾಡಿ ನಿಮಗೆ ಸರ್ಟಿಫಿಕೇಟ್ ಕೊಡೋದು ವ್ಯಾಲ್ಯೂಬಲ್ ಸರ್ಟಿಫಿಕೇಟ್. ಇದು ಮೌಲ್ಯಯುತವಾದ ಸರ್ಟಿಫಿಕೇಟ್. WSLC ವರ್ಲ್ಡ್ ಕಮ್ಯುನಿಕೇಶನ್ ಅಂತ ಮಾಡಿರೋದು. ಇಲ್ಲ